ಗುಡ್ ಮಾರ್ನಿಂಗ್ ಚರ್ಚ್. ಎಲ್ಲ ಚೆನ್ನಾಗಿದ್ದೀರಾ? ಓಕೆ. ಈ ಹೋಲ್ ವೀಕ್ ಅಂದರೆ ಹೋಲ್ ಮಂತು ಎಲ್ರಿಗೂ ಹುಷಾರಿಲ್ಲ, ಸುಮಾರು ಜನರಿಗೆ ಕೆಮ್ಮು ಮತ್ತು ನೆಗಡಿ. ಸೊ ಹಂಗಾಗಿ ಎಲ್ಲ ಬಂದಿದ್ದೀವಿ. ಆದರೂ ಇಲ್ಲಿ ಬಂದಾಗ ನಮಗೆ ಒಂದು ಖುಷಿ ಬರುತ್ತೆ ನೋಡಿ, ಅದು ಅನ್ಎಕ್ಸ್ಪ್ಲೈನ್, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಲ್ವಾ? ಒಬ್ಬೊಬ್ಬರು ನೋಡಿ ನಗ್ತಾಗ ಏನೋ ನಮಗೆ ಒಂದು ಜೋಶ್ ಬರುತ್ತೆ ಅಲ್ವಾ? ಸೊ ಅದಕ್ಕೆ ಸಂಡೇ ಬರಬೇಕು. ಮನೆಯಲ್ಲಿ ಕೂತ್ಕೊಂಡ್ರೆ ಅಷ್ಟು ಜೋಶ್ ಬರಲ್ಲ, ಯಾಕಂದರೆ ಅದು ಟಿ ವಿಯಲ್ಲಿ ನೋಡಿದಾಗ ಅಷ್ಟೊಂದು ನಮಗೆ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸ್ ಬರೋಕ್ಕಾಗಿಲ್ಲ ಅಂದರೆ ನೋಡ್ಬೋದು. ಬಟ್ ಪ್ರತಿ ವಾರ ಇಲ್ಲಿ ಬಂದು ನಾವು ಇಲ್ಲಿ ಕೂತ್ಕೊಂಡು ಒಬ್ಬೊಬ್ಬರ ಜೊತೆ ಮಾತಾಡಿಕೊಂಡು ಕರ್ತರನ್ನು ಆರಾಧಿಸುವಾಗ ನಮಗೆ ಏನು ಸಿಗುತ್ತೆ? ಬಲ ಸಿಗುತ್ತೆ. ಆಮೇನ್. ಹೆಂಗೆ ಸಿಗೋ ಥರ ಕಾಣಿಸ್ತಾ ಇಲ್ಲ? ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಕೆಲವು ಹಾಡುಗಳನ್ನ ಆಡೋಣ. ಈ ವೀಕ್ ನಾನು ಈ ಆಡಿದಾಗ ಪ್ರಾಕ್ಟೀಸ್ ಮಾಡಿದಾಗ ನನಗೆ ಒಂದು ಜ್ಞಾಪನೆ ಬಂತು. ಒಬ್ಬೊಬ್ಬರಿಗೆ ಒಬ್ಬೊಬ್ರು ಹೆಸರಿದೆ, ಅದಕ್ಕೆ ಮೀನಿಂಗ್ ಇದೆ. ಬಟ್ ನಮಗೆ ಮ್ಯಾಕ್ಸಿಮಮ್ ಕೊಟ್ಟರೆ 3 ಅಥವಾ 4 ಹೆಸರು ಅಷ್ಟೇ, ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಅಲ್ವಾ? ಲಾಂಗೆಸ್ಟ್ ಹೆಸರು ಇಟ್ಕೊಂಡ್ರೆ ನಮ್ಮ ಜ್ಞಾಪನೆಯಲ್ಲಿ ಇರೋದಿಲ್ಲ, ನಮಗೆ ಗೊತ್ತಿಲ್ಲ. ಬಟ್ ಬೇರೆಯವ್ರಿಗೆ ಕಷ್ಟ ಅಲ್ಲ. ಬಟ್ ನಮ್ಮ ದೇವರಿಗೆ ಹಂಗಲ್ಲ, ಅವ್ರಿಗೆ ಏನು ಹೆಸರು ಹೇಳಿದ್ರೂ ಅದು ಅವರಿಗೆ ಮ್ಯಾಚ್ ಆಗುತ್ತೆ, ಅದಲ್ಲ? ಹೌದು. ಸೊ ಪ್ರತಿಯೊಂದು ದಿವಸವೂ ನಾವು ಒಂದೊಂದು ರೀತಿಯಲ್ಲಿ ಇದ್ದಾಗ, ಒಂದು ಸಿಚುವೇಶನಲ್ಲಿ ಇದ್ದಾಗ, ಆ ಸಿಚುವೇಶನ್ಗೆ ಅವರು ನಮಗೆ ಇವಾಗ ನಮಗೇನು ಸಹಾಯ ಬೇಕು ಅಂದರೆ, ನಮಗೆ ಫೈನಾನ್ಷಿಯಲಿ ಅದನ್ನು ಬೇಕಾದರೆ ಅವರು ನಮಗೆ ಜೆಗೋವಾ ಜೈರ. ಸೊ ಹಂಗಾಗಿ ಒಂದೊಂದು ನಾಮಗಳು ದೇವರಿಗಿದೆ, ಹೌದಲ್ಲ? ನಾವು ಅದನ್ನು ಹೇಳಿ ಆರಾಧಿಸುವಾಗ ನಮಗೆ ಇನ್ನೂ ಜಾಸ್ತಿ ನಮಗೆ ಬಲ ಸಿಗುತ್ತೆ, ಆಮೇಲೆ ನಮಗೆ ನಂಬಿಕೆ ಬರುತ್ತೆ ಅಲ್ವಾ? ಹೌದಲ್ಲ? ಓಕೆ, ಈ ಸಾಂಗ್ ಸ್ವಲ್ಪ ಜೋರಾಗಿ ಆಡಿ ದೇವರನ್ನು ಆರಾಧಿಸುವನ. ಯಾಕಂದರೆ ನಾವು ಕಿರ್ಚಾಡಿ ದೇವರ ಸಮೂಹದಲ್ಲಿ ಆಡಿದಾಗ ನಮಗೆ ಜಾಸ್ತಿ ಬಲ ಬರುತ್ತೆ. ಈ ವೀಕ್ ಹೆಂಗೋ ಇರಲಿ, ಏನೋ ಆಗಲಿ, ಬಟ್ ಇಲ್ಲಿ ಬಂದಾಗ ನಾವು ಉತ್ಸಾಹದಿಂದ ಆಡಿ ನಮ್ಮ ಕೈಗಳನ್ನು ತಟ್ಟಿ, ನಮ್ಮ ಕೈಗಳನ್ನು ಎತ್ತಿ ದೇವರನ್ನು ಆರಾಧಿಸುವನ. ಆಮೇನ್. ಎಷ್ಟೊಂದು ನಾಮಗಳು ದೇವರೇ, ಅಷ್ಟೊಂದು ನಿಮಗೆ ಸಲ್ಲುತ್ತೆ. ಎಷ್ಟೊಂದು ನಾಮಗಳು ದೇವರೇ, ಅಷ್ಟೊಂದು ನಿಮಗೆ ಸಲ್ಲುತ್ತೆ. ಇನ್ನೊಂದ್ಸರಿ, ಎಷ್ಟೊಂದು ನಾಮಗಳು ದೇವರೇ, ಅಷ್ಟೊಂದು ನಿಮಗೆ ಸಲ್ಲುತ್ತೆ. ಎಷ್ಟೊಂದು ನಾಮಗಳು ದೇವರೇ, ಅಷ್ಟೊಂದು ನಿಮಗೆ ಸಲ್ಲುತ್ತೆ. ಯೆಹೋವ ದೇವನೇ, ಎಬಿನೇಶ್ವರ ಪ್ರಭುವೇ, ಇಮ್ಮಾನುವೇಲನೇ, ಯೇಸುವೇ. ಚಪ್ಪಾಳೆ ತಟ್ಟಿ. ಯೆಹೋವ ದೇವನೇ, ಎಬಿನೇಶ್ವರ ಪ್ರಭುವೇ, ಇಮ್ಮಾನುವೇಲನೇ, ಯೇಸುವೇ. ಎಷ್ಟೊಂದು ನಾಮಗಳು ದೇವರೇ, ಅಷ್ಟೊಂದು ನಿಮಗೆ ಸಲ್ಲುತ್ತೆ. ಎಷ್ಟೊಂದು ನಾಮಗಳು ದೇವರೇ, ಅಷ್ಟೊಂದು ನಿಮಗೆ ಸಲ್ಲುತ್ತೆ. ಎಲ್ರಿಗೂ ನಾಮ ಉಳ್ಳವನು, ನಮ್ಮನ್ನು ಕಾಯುವ ದೇವನು. ಹೌದಾ? ಯೆಹೋವ ನಾಮ ಉಳ್ಳವನು, ನಮ್ಮನ್ನು ಕಾಯುವ ದೇವನು. ಎಲ್ಲೆಲ್ಲಿಯೋ ನಾಮ ಉಳ್ಳವದು ಎಂಬುದು ಅತಿ ಉನ್ನತ ದೇವರೆಂದು ಆಗುವನು. ಎಲ್ಲೆಲ್ಲಿಯೋ ನಾಮ ಉಳ್ಳದೆಂದು ಎಂಬುದು ಅತಿ ಉನ್ನತ ದೇವರೆಂದು ಆಗುವುದು. ಯೆಹೋವ ದೇವನೇ, ಎಬಿನೇಶ್ವರ ಪ್ರಭುವೇ, ಇಮ್ಮಾನುವೇಲನೇ, ಯೇಸುವೇ. 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 ಎಷ್ಟೊಂದು ನಾಮಗಳು ದೇವರೇ, ಅಷ್ಟೊಂದು ನಿಮಗೆ ಸಲ್ಲುತ್ತೆ. ಎಷ್ಟೊಂದು ನಾಮಗಳು ದೇವರೇ, ಅಷ್ಟೊಂದು ನಿಮಗೆ ಸಲ್ಲುತ್ತೆ.
ದೇವನೇ ಯೇಸುವೇ, ಯೆಹೋವಾ ದೇವನೇ ಎಬಿನೇಜರ್ ಪ್ರಭುವೇ, ಇಮ್ಮಾನುವೇಲನೇ ಯೇಸುವೇ, ಯೆಹೋವಾ ದೇವನೇ ಎಬಿನೇಜರ್ ಪ್ರಭುವೇ, ಇಮ್ಮಾನುವೇಲನೇ ಯೇಸುವೇ, ಯೆಹೋವಾ ದೇವನೇ ಎಬಿನೇಜರ್ ಪ್ರಭುವೇ, ಇಮ್ಮಾನುವೇಲನೇ ಯೇಸುವೇ. ಎಷ್ಟೊಂದು ನಾಮಗಳು ದೇವರೇ, ಅಷ್ಟೊಂದು ನಿಮಗೆ ಸಲ್ಲತೆ. ಎಷ್ಟೊಂದು ನಾಮಗಳು ದೇವರೇ, ಅಷ್ಟೊಂದು ನಿಮಗೆ ಸಲ್ಲತೆ. ಯೆಹೋವಾ ದೇವನೇ ಎಬಿನೇಜರ್ ಪ್ರಭುವೇ, ಇಮ್ಮಾನುವೇಲನೇ ಯೇಸುವೇ, ಯೆಹೋವಾ ದೇವನೇ ಎಬಿನೇಜರ್ ಪ್ರಭುವೇ, ಇಮ್ಮಾನುವೇಲನೇ ಯೇಸುವೇ. ಎಷ್ಟೊಂದು ನಾಮಗಳು ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ನೀನು ಒಳ್ಳೆಯವ, ನೀನು ಸರ್ವಶಕ್ತನು, ನಮ್ಮನ್ನು ನಡೆಸುವಾತನು. ಯೇಸುವೇ ಥ್ಯಾಂಕ್ ಯು. ನಮ್ಮೇಸು ಒಳ್ಳೆಯವ, ನಮ್ಮನ್ನು ನಡೆಸುವ, ಎಂದೆಂದು ಕಾಯುವ. ನಮ್ಮೇಸು ಒಳ್ಳೆಯವ, ನಮ್ಮನ್ನು ನಡೆಸುವ, ಎಂದೆಂದು ಕಾಯುವ. ಒಂದೇ ಮನದಿಂದ ಸ್ತುತಿಯೋಣ, ಸೈತಾನ ತೊಳೆಯುವ, ದೇಶವ ಗೆದ್ದುಕೊಳ್ಳುವ. ಒಂದೇ ಮನದಿಂದ ಸ್ತುತಿಯೋಣ, ಸೈತಾನ ತೊಳೆಯುವ, ದೇಶವ ಗೆದ್ದುಕೊಳ್ಳುವ. ನಮ್ಮ ಯೇಸು ಒಳ್ಳೆಯವ, ನಮ್ಮನ್ನು ನಡೆಸುವ, ಎಂದೆಂದು ಕಾಯುವ. ನಮ್ಮ ಯೇಸು ಒಳ್ಳೆಯವ, ನಮ್ಮನ್ನು ನಡೆಸುವ, ಎಂದೆಂದು ಕಾಯುವ. ಆಶ್ರಯ ದೇವರು, ಆಶ್ರಯ ಕೊಡುವನು ನೀವೇಸುವೆ. ಆಶ್ರಯ ದೇವರು, ಆಶ್ರಯ ಕೊಡುವನು, ಸರ್ವಶಕ್ತನು, ಸರ್ವಶಕ್ತನು. ಸಮಾಧಾನ ಕೊಡುವನು, ನಮಗೆ ಸಮಾಧಾನ ಕೊಡುವನು. ಸ್ತುತಿಸೋಣ, ಸೈತಾನ ತೊಳೆಯುವ, ದೇಶವ ಗೆದ್ದುಕೊಳ್ಳುವ. ಒಂದೇ ಮನದಿಂದ ಸ್ತುತಿಸೋಣ, ಸೈತಾನ ತುಳಿಯುವ, ದೇಶವ ಗೆದ್ದುಕೊಳ್ಳುವ. ನಮ್ಮ ಯೇಸು ಒಳ್ಳೆಯವ, ನಮ್ಮನ್ನು ನಡೆಸುವ, ಎಂದೆಂದು ಕಾಯುವ. ನಮ್ಮ ಯೇಸು ಒಳ್ಳೆಯವ, ನಮ್ಮನ್ನು ನಡೆಸುವ, ಎಂದೆಂದು ಕಾಯುವ. ನಿರೀಕ್ಷೆಯು ನಮಗುಂಟು, ಭಯವೇ ನಮಗಿಲ್ಲ. ನಿರೀಕ್ಷೆಯು ನಮಗುಂಟು, ಭಯವೇ ನಮಗಿಲ್ಲ. ಅಧಿಕಾರ ಕೊಟ್ಟನು, ಅಧಿಕಾರ ಕೊಟ್ಟನು. ಆಳ್ವೆವು ದೇಶವ, ನಾವು ಆಳ್ವೆವು ಲೋಕವ. ಒಂದೇ ಮನದಿಂದ ಸ್ತುತಿಸೋಣ, ಸೈತಾನ ತೊಳೆಯುವ, ದೇಶವ ಗೆದ್ದುಕೊಳ್ಳುವ.
ಒಂದೇ ಮನದಿಂದ ಸ್ತುತಿಸೋಣ, ಸೈತಾನ ತೊಲಗಿ ದೇಶವಾಗಿಟ್ಟುಕೊಳ್ಳುವ. ನಮ್ಮೇಸು ಒಳ್ಳೆಯವ, ನಮ್ಮನ್ನು ನಡೆಸುವ, ಎಂದೆಂದು ಕಾಯುವ. ನಮ್ಮೇಸು ಒಳ್ಳೆಯವ, ನಮ್ಮನ್ನು ನಡೆಸುವ, ಎಂದೆಂದು ಕಾಯುವ. ಯೇಸು మంచివాడు, నన్ను నడుపును, ఎప్పుడు కాచువాడు. నన్నేసు అచ్చుడు, నన్ను నడుపును, ఎప్పుడు కాచువాడు. நம்மேசு நல்லவா, ஒரு போதும் கைவிடா, ஒரு நாளும் விலகிடா. நம்மேசு நல்லவா, ஒரு போதும் கைவிடா, ஒரு நாளும் விலகிடா. நம்மேசு ಒಳ್ಳೆಯವಾ, ನಮ್ಮನ್ನು ನಡೆಸುವ, ಎಂದೆಂದು ಕಾಯುವ. ನಮ್ಮೇಸು ಕೈಗಳನ್ನು ಎತ್ತಿ ಆಡೋಣ. ನಮ್ಮನ್ನು ನಡೆಸುವ, ಎಂದೆಂದು ಕಾಯುವ. ನಮ್ಮೇಸು ಒಳ್ಳೆಯವ, ನಮ್ಮನ್ನು ನಡೆಸುವ, ಎಂದೆಂದು ಕಾಯುವ. ಹೌದು ಕರ್ತನೆ, ನಮಗೆ ಅಧಿಕಾರ ಕೊಟ್ಟಿದೆಯಾ ಈ ಲೋಕವನ್ನು, ಈ ಪ್ಲೇಸನ್ನು ನೋಡಿಕೊಳ್ಳಕ್ಕೆ. ಕರ್ತನೆ, ನಾವು ಪ್ರಾರ್ಥಿಸುತ್ತೇವೆ, ನಮ್ಮನ್ನು ನಡೆಸು. ಥ್ಯಾಂಕ್ ಯು ಜೀಸಸ್, ನೀನೇ ಒಳ್ಳೆಯವ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಮಗೆ ಪ್ರತಿಯೊಬ್ಬರು ಜೀವಿತದಲ್ಲಿ ನಿಮ್ಮ ಸಹಾಯ ಬೇಕೇ ಬೇಕು. ಕರ್ತನೆ, ನೀವಿಲ್ಲದೆ ನಾವೇನು ಮಾಡಕ್ಕಾಗಲ್ಲ. ನಿನ್ನ ಪವಿತ್ರ ಆತ್ಮನು ನಮ್ಮನ್ನು ನಡೆಸಿ ಪ್ರತಿಯೊಂದು ದಿನವೂ ನಮ್ಮನ್ನು ನಡೆಸಿ ಕರ್ತನೆ, ನಮಗೆ ಒಂದೊಂದು ಕಾರ್ಯಗಳು ಹೇಳಿಕೊಡೋದಕ್ಕಾಗಿ ಸ್ತೋತ್ರ. Thank you, Jesus. Thank you, Jesus. ಸಕಲ ಉನ್ನತ ನೀನೇ, ಸರ್ವದಲ್ಲೂ ಮೇಲಾದವ ನೀನೇ, ಸಕಲದಲ್ಲೂ ಉನ್ನತ ನೀನೇ, ಸರ್ವದಲ್ಲೂ ಮೇಲಾದವ ನೀನೇ. ಆದರೆ ಕರುಣೆ ಐಶ್ವರ್ಯನೇ, ನಾನಿನ್ನನ್ನೇ ದೃಷ್ಟಿಸುವೆ. ಆದರೆ ಕರುಣೆಯು ಐಶ್ವರ್ಯನೇ, ನಾನಿನ್ನನ್ನೇ ದೃಷ್ಟಿಸುವೆ. ಕರುಣೆಯು, ಅದು ಕರುಣೆಯು ಐಶ್ವರ್ಯನೇ, ನಾನಿನ್ನನ್ನೇ ದೃಷ್ಟಿಸುವೆ. ಸಾಗಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಾಗಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ನಿನ್ನ ಬಲದಿಂದ ಎಲ್ಲ ಸಾಧ್ಯ, ನಿನ್ನ ಬಲದಿಂದ ಎಲ್ಲ ಸಾಧ್ಯ. ಹೌದು ಕರ್ತನೆ, ಹೌದು ಕರ್ತನೆ, ನೀವಿಲ್ಲದೆ ನಾವೇನು ಮಾಡಕ್ಕಾಗಲ್ಲ. ನಿನ್ನ ಬಲ ಬೇಕಯ್ಯ, ನಿನ್ನ ಶಕ್ತಿ ಬೇಕಯ್ಯ. ಯೇಸುವೇ ಕರ್ತನೆ, ಸ್ವಯ ಬಲದಿ
ನಾನಿಂದೇನು ಆಗದು. ಯಾವ ತಡೆಯನ್ನು ನಾನು ದಾಟಲಾರೆನು. ಸ್ವಯಬಲದಿ ನನ್ನಿಂದೇನು ಆಗದು. ಯಾವ ತಡೆಯನ್ನು ನಾನು ದಾಟಲಾರೆನು. ಕರುಣೆಯು ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ. ಕರುಣೆಯು ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ. ಸಾಗಾಯಬೇಕು ದೇವಾ, ಸಾಗಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಾಗಾಯಬೇಕು ದೇವಾ, ಸಾಗಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ನಿನ್ ಬಲದಿಂದ ಎಲ್ಲ ಸಾಧ್ಯ. ನಿನ್ ಬಲದಿಂದ ಎಲ್ಲ ಸಾಧ್ಯ. ಶರೀರ ಬಲವು ನನ್ನ ಗೆಲ್ಲುತ್ತಿದೆ. ನಿನ್ನ ಆತ್ಮದಿ ನನ್ನ ಬಲಪಡಿಸು. ಶರೀರ ಭಾವವು ನನ್ನ ಗೆಲ್ಲುತ್ತಿದೆ. ನಿನ್ನ ಆತ್ಮದಿ ನನ್ನ ಬಲಪಡಿಸು. ಕರುಣೆಯು ಐಶ್ವರ್ಯನೇ ಸಯ ನಾನಿನ್ನನ್ನೇ ದೃಷ್ಟಿಸುವೆ. ಯಾವಾಗಲೂ ಕರುಣೆಯು ಐಶ್ವರ್ಯನೇ ನೀರೇ ಸಯ ನಾನಿನ್ನನ್ನೇ ದೃಷ್ಟಿಸುವೆ. ಸಾಗಾಯಬೇಕು ದೇವಾ, ಸಾಗಾಯ ಮಾಡು ದೇವಾ, ನಿನ್ನಿಂದಾಗದು ನಿನ್ನಿಂದ ಸಾಧ್ಯ. ಹೇಳ್ಬೋಣ, ನನ್ನಿಂದ ಸಾಧ್ಯ ಇಲ್ಲ. ಸಹಾಯ ಬೇಕು ದೇವಾ, ಸಾಗಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಎಲ್ಲನ ಸಹಾಯ ಬೇಕು ದೇವಾ, ನಿನ್ನ ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ನಿನ್ ಬಲದಿಂದ ಎಲ್ಲ ಸಾಧ್ಯ. ನಿನ್ ಬಲದಿಂದ ಎಲ್ಲ ಸಾಧ್ಯ. ನಿನ್ ಬಲದಿಂದ ಎಲ್ಲ ಸಾಧ್ಯ. ನನ್ನ ಬೇಕಾದಿ ಯಾವುದು ಆಗದು. ನನ್ನ ಸ್ಮಾರ್ತ್ಯದಿ ಜೀವಿಸಲಾಗದು. ನನ್ನ ವಿವೇಕದಿ ಯಾವುದು ಆಗದು. ನನ್ನ ಸಾಮರ್ಥ್ಯದಿ ಜೀವಿಸಲಾಗದು. ಕರುಣೆಯು ಐಶ್ವರ್ಯನೇ ನಾನಿನ್ನನ್ನೇ ದೃಷ್ಟಿಸುವೆ. ಕರುಣೆಯು ಐಶ್ವರ್ಯನೇ ನಾನಿನ್ನನ್ನೇ ಕರುಣೆಯು ಐಶ್ವರ್ಯನೇ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಹಾಯ ಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ.
ಬಲದಿಂದ ಎಲ್ಲ ಸಾಧ್ಯ, ನಿನ್ ಬಲದಿಂದ ಎಲ್ಲ ಸಾಧ್ಯ, ನಿನ್ ಬಲದಿಂದ ಎಲ್ಲ ಸಾಧ್ಯ. ಹೌದು ಕರ್ತನೇ, ನನ್ನ ಬಲ ಅಲ್ಲ, ನನ್ನ ವಿವೇಕ ಅಲ್ಲ ಕರ್ತನೇ, ನನ್ನ ಸಾಮರ್ಥ್ಯ ಅಲ್ಲ, ನೀವೇ ಪವಿತ್ರಾತ್ಮನೇ, ನಿನ್ನ ಸಹಾಯ ಬೇಕು ಪ್ರತಿಯೊಂದ ಜೀವಿತದಲ್ಲಿ. ಕರ್ತನೆ, ನಿನ್ನ ಸಹಾಯ ಮಾಡು ಕರ್ತನೆ. ಥ್ಯಾಂಕ್ ಯು ಜೀಸಸ್. ಏನೇ ಕರುಣೆ ಐಶ್ವರ್ಯನು. ಥ್ಯಾಂಕ್ ಯು ಜೀಸಸ್. ಮಧುರವಾದದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು, ಬೆಳ್ಳಿ ಬಂಗಾರಕ್ಕಿಂತ ಅಭಿರುಚಿಯಾದದು ಯೇಸು ನಿನ್ನ ನಾಮವು. ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿಮಗೆ ಸಾಟಿಯಿಲ್ಲೊಬ್ಬರು. ರಕ್ಷಕ ನೀನೇನೆ ನನ್ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಲಕಾಲು ನಮಿಸುವೆವು ಯೇಸು, ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿಮಗೆ ಸಾಟಿಯಿಲ್ಲೊಬ್ಬರು. ರಕ್ಷಕ ನೀನೇನೆ ನನ್ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು, ನಿಮಗೆ ಸಾಟಿಯಿಲ್ಲೊಬ್ಬರು. ನಿನಗೆ ಸಾಟಿ ಇಲ್ಲ ಒಬ್ಬರು, ನೀನೇ ಉನ್ನತನು, ಪರಿಶುದ್ಧನು, ಪರಿಶುದ್ಧ ಆತ್ಮನು, ಸರ್ವಶಕ್ತನೇ ಯೇಸುವೇ. ವರ್ಷಿಪ್ ಯು, ಆರಾಧಿಸುವೆ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಆಕಾಶಕ್ಕಿಂತ ವಿಶಾಲವಾದದು ವಿಶ್ವದಲ್ಲಿ ಎಲ್ಲೆಲ್ಲೂ ವ್ಯಾಪಿಸುತ್ತಿರುವುದು, ಹೋಗಿಸುವಕ್ಕಿಂತಲೂ ಉನ್ನತವಾದದು ಯೇಸು ನಿನ್ನ ನಾಮವು. ಈ ಲೋಕವೆಲ್ಲ
ನಡೆಸುವ ಜೀವವು ಸರ್ವಕಾಲಗಳಲ್ಲೂ ನಿವಾಸಿ ಸತ್ಯವು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿಮಗೆ ಸಾಟಿಯೊಬ್ಬರು. ರಕ್ಷಕ ನೀನೇನೆ ನನ್ ಬಲವು, ಹೌದು యేసయ్య ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಲಕಾಲೂರಿ ನವಿಸುವೆವು ಯೇಸು ಸರ್ವಶಕ್ತನು ನೀನು. ಎಲ್ಲನ ಕರ್ತಾವೆ ನೀನೇ ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿಮಗೆ ಸಾಟಿಯೊಬ್ಬರು. ರಕ್ಷಕ ನೀನೇನೆ ನನ್ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಣಕಾಲು ನಮಿಸುವೆವು ಯೇಸು ಸರ್ವಶಕ್ತನು ನೀನು, ಮರಣವನ್ನು ಜಯಿಸಿ ನಮ್ಮನ್ನು ನಡೆಸುವ ಆತನೇ ಸ್ತೋತ್ರ. ಸರ್ವವನ್ನೇ ಆಳುವ ಯೋಧನು, ನಿಮಗೆ ಸಾಟಿ ಇಲ್ಲೊಬ್ಬರು. There is no one like you, Father. ನೀನೇನೆ ನನ್ ಬಲವು, Thank you, Jesus. ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಳಕಾಲೂರಿ ನಮಿಸುವೆವು ಯೇಸು ಕರ್ತನೇ ಎಲ್ಲ ಕೂಡ ಬಾಗಿಲಂತಿರೋದು ನಾವು ಯೇಸು ಸ್ತುತಿಸುವಂತವರಾಗೋಣ. యేసయ్య ಎಲ್ಲರೂ ಕೂಡ ನಮ್ಮ ಪೂರ್ತಿ ಗಮನವನ್ನ ಯೇಸುವಿನ ಕಡೆಗೆ ನೋಡುತ್ತಾ ನಮ್ಮ ಪೂರ್ಣ ಹೃದಯದಿಂದ ಆತನ ಪ್ರೀತಿಸುವಂತವರಾಗೋಣ. ಆತ ನಮಗಾಗಿ ತೋರಿದ ಪ್ರೀತಿಯನ್ನು ನೆನೆಸಿಕೊಂಡವರಾಗಿ, ಆತನೆಷ್ಟು ಶ್ರೇಷ್ಠನೆಂಬುದಾಗಿ ತಿಳಿದುಕೊಂಡವರಾಗಿ, ಆತ ಕೃಪೆಯನ್ನ ಅನುಭವಿಸಿರುವ ಪ್ರತಿಯೊಬ್ಬರು ಕೂಡ ನಾವು ಯೇಸುವಿನ ಕಡೆಗೆ ನೋಡುತ್ತಾ ಆತ ಸೌಂದರ್ಯವನ್ನ ನಾವು ನೋಡುವಂತವರಾಗೋಣ. ಎಲ್ಲರೂ ಕೂಡ ನಮ್ಮ ಬಾಯಿಗಳನ್ನು ತೆರೆದು ಯೇಸುವನ್ನ ನಮ್ಮ ಪೂರ್ಣ ಹೃದಯದಿಂದ ನಾವು ಸ್ತುತಿಸುವಂತರಾಗೋಣ. ಯೇಸುವೇ ಸ್ತೋತ್ರ. ಹಾಲೆಲೂಯಾ. ಕಮ್ ಆನ್ ಎವ್ರಿಬಡಿ. ಯೇಸುವೇ ಸ್ತೋತ್ರ. ನಾವು ಆ ಕಡೆ ಈ ಕಡೆ ನೋಡೋದು ಬೇಡ, ಪೂರ್ತಿ ನಮ್ಮ ಗಮನ ಯೇಸುವಿನ ಕಡೆಗೆ ತಿರುಗಿಸಿ. ಜೀಸಸ್, ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ನಿನ್ನ ಸರ್ವಶಕ್ತನು ಕರ್ತನೆ, ನನಗೆ ಸರಿಸಾಟಿ ಯಾರು ಇಲ್ಲ ಕರ್ತನೆ. ನಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ ದೇವರು ನೀನು. ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯ ಮೇಲೆ ಜಜ್ಜಲ್ಪಟ್ಟಾತವನು ನೀನಾಗಿದ್ದೀಯ. ನಿನ್ನ ಪರಿಶುದ್ಧ ರಕ್ತವನ್ನ ನಮಗಾಗಿ ಸುರಿಸಿದ ಆತ ನೀನಾಗಿದ್ದೀಯ. ನಿತ್ಯ ಜೀವವನ್ನ ನಮಗೆ ಕೊಟ್ಟಿರುವ ಆತನಾಗಿದ್ದೀಯ. ನಮ್ಮನ್ನು ದೇವರ ಮಕ್ಕಳಾಗಿ ಮಾಡಿರುವ ಆತ ನೀನಾಗಿದ್ದೀಯ. ನಿಮ್ಮನ್ನು ಎಷ್ಟು ಸ್ತುತಿಸಿದರೂ ಸಾಲದು ಕರ್ತನೆ. ಯೇಸುವೆ ನಿನ್ನೊಬ್ಬನೇ ಶ್ರೇಷ್ಠನು, ನಿನ್ನೊಬ್ಬನೇ ಸರ್ವಶಕ್ತನು ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಎಲ್ಲಾ ಸ್ತುತಿಯನ್ನ, ನಮ್ಮ ಎಲ್ಲಾ ಗೌರವವನ್ನ, ನಮ್ಮ ಎಲ್ಲಾ ಘನತೆಯನ್ನ ನಿಮ್ಮೊಬ್ಬರಿಗೆ ಸಲ್ಲಿಸುವರಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮನ್ನೆಲ್ಲರೂ ಜೋರಾಗಿ ಬಾಯಿಗಳನ್ನು ತೆರೆದು ಅದು ಸ್ತುತಿಸುವಂತರಾಗೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. Thank you, Jesus. Thank you, Jesus.
Hallelujah. ಯೇಸುವೇ, ನಿಮ್ಮನ್ನು ಆರಾಧಿಸ್ತಾ ಇದ್ದೇವೆ. ಯೇಸು ಸರ್ವಶಕ್ತನು ಎಲ್ಲರೂ ಕೂಡ ಮರಣ ಮಂತ್ರಾಲಯದಿಂದ ಪೂರ್ಣ ಮನಸ್ಸಿನಿಂದ ಸರ್ವವನ್ನೇ ಆಳುವ ಯೋಧನು ನಿಮಗೆ ಸಾಟಿ ಇಲ್ಲೊಬ್ಬರು ರಕ್ಷಕ ನೀನೇನೆ ನನ್ ಬಲವು Hallelujah. ನೀನೇ ಎಲ್ಲರೂ ಕೂಡ ನನ್ನಡಗುವ ಸ್ಥಾನವು ನೀನೇ ನಿಜವಾದ ದೇವರು Hallelujah. ಮೊಲಕಾಲೂರಿ ನಮಿಸುವೆವು ಎಲ್ಲರೂ ಕೂಡ ಹಾಡೋಣ. ಯೇಸು ಸರ್ವಶಕ್ತನು ನೀನು ನಿನ್ನ ಪ್ರಸ್ತುತ ಮರಣವನ್ನೇ ಜಯಿಸಿದ ವೀರನು ಮುಂಜಾನೆ ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿ ಪ್ರಕಟವಾಗಲಿ. Hallelujah. ಯೇಸುವೇ, ನಿಮಗೆ ಸಾಟಿ ರಕ್ಷಕ ನೀನೇನೆ ನನ್ ಬಲವು ನೀನೇ ನನ್ನಡಗುವ ಸ್ಥಾನವು ನೀನೇ ನಿಜವಾದ ದೇವರು ನಿಮಗೆ ನಮಿಸುವೆವು. Hallelujah. ಯೇಸುವೇ ಎಲ್ಲರೂ ನಮ್ಮ ಕೈಗಳನ್ನ ಮೇಲೆ ಕೆತ್ತಿ ರಕ್ಷಕ ಯೇಸುವನ್ನು ನೋಡುವಂತರಾಗೋಣ. ಅದರ ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿದೆ. ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ಚಲಿಸುತ್ತಿದ್ದಾನೆ. ಈ ಸಮಯದಲ್ಲೂ ಕೂಡ ಅನೇಕರನ್ನು ಆತನು ಮುಟ್ಟುವ ಆತನಾಗಿದ್ದಾನೆ. ಆತನು ನಿಮ್ಮನ್ನ ತನ್ನ ಪ್ರೀತಿಯಿಂದ ಈ ಸಮಯದಲ್ಲಿ ತುಂಬಿಸ್ತಾ ಇದ್ದಾನೆ. ನಿಮ್ಮ ಹೃದಯಗಳನ್ನ ಆತನು ಮುಟ್ಟುತ್ತಿದ್ದಾನೆ. ನಿಮ್ಮ ನೋವುಗಳನ್ನ ಆತನು ತೆಗೆದು ಹಾಕ್ತಾ ಇದ್ದಾನೆ. ನಿಮ್ಮ ಭಾರಗಳನ್ನ ಆತನು ತೆಗೆದು ಹಾಕ್ತಾ ಇದ್ದಾನೆ. ಆತನ ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿ ಬಹಳ ಬಲವಾಗಿದೆ. ಪ್ರಿಯರಿ, ಮುಂಜಾನೆ ವೇಳೆ ನಂಬಿಕೆಯಿಂದ ಪಡೆದುಕೊಳ್ಳಿರಿ. ನಿಮ್ಮ ಅವಮಾನಗಳನ್ನ, ನಿಂದೆಗಳನ್ನ ಆತನು ತೆಗೆಯುವ ಆತನಾಗಿದ್ದಾನೆ. ಆತನು ನಿಮ್ಮನ್ನ ತನ್ನ ಗೌರವದಿಂದ ನಿಮ್ಮ ತುಂಬಿಸುವ ಆತನಾಗಿದ್ದಾನೆ. ನಂಬಿಕೆಯಿಂದ ಪಡೆದುಕೊಳ್ಳಿರಿ ಆತನ ಸ್ಪರ್ಶವನ್ನ. ಯೇಸುವಿನ ನಾಮ ಉನ್ನತವಾದ ನಾಮ. ಯೇಸುವಿನ ನಾಮ ಶಕ್ತಿಯುಳ್ಳ ನಾಮ. ಆತನ ನಾಮವನ್ನ ನಾವು ಮೇಲಕ್ಕೆತ್ತುವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಆತನ ಬಳಿಗೆ ಓಡಿ ಬರೋಣ. ಆತನ ಸಾನ್ನಿಧ್ಯಕ್ಕೆ ಓಡಿ ಬರುವಂತರಾಗೋಣ. ಜೀಸಸ್. ನಂಬಿಕೆಯಿಂದ ಪಡೆದುಕೊಳ್ಳಿರಿ. ಇದು ನಿಮ್ಮ ಸಮಯ, ಇದು ನಿಮ್ಮ ಕ್ಷಣ. ಆತನನ್ನು ಮಾತ್ರ ದೃಷ್ಟಿಸಿ ನೋಡಿರಿ. ಹಾಲೆಲೂಯಾ. ಬೇಡಿಕೊಳ್ಳಿರಿ, ಪ್ರಾರ್ಥಿಸಿರಿ, ಬಾಯಿಗಳನ್ನು ತೆಗೆಯಿರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಶಕಲ ರಾಮಾಂದೆ ಕಾಬಾ ಸಂದೋರಬು ಶಕಲ ರಾಮಾಂದೆ ರಿಯಲ ರಾಬಾ ಸಂದೋರಬು. ಹಾಲೆಲೂಯಾ. ಶಕಲ ರಾಮಾಂದೆ. ಯೇಸುವೇ, ನಿನಗೆ ಸ್ತೋತ್ರ. ನಿನ್ನ ಸಾನ್ನಿಧ್ಯಕ್ಕೋಸ್ಕರ ಸ್ತೋತ್ರ. ನೀನು ಮಾಡುತ್ತಿರುವ ಕಾರ್ಯಗಳಿಗೋಸ್ಕರ ಸ್ತೋತ್ರ. ನೀನು ನೀಡುತ್ತಿರುವ ಬಲಕ್ಕೋಸ್ಕರ ಸ್ತೋತ್ರ. ಓ ಯೇಸುವೇ, ಸ್ತೋತ್ರ. ಎಲ್ಲ ನಮ್ಮ ಬಾಯಿಗಳ ಹತ್ರ ಸ್ತುತಿಸೋಣ. ಅನ್ಯ ಭಾಷೆಗಳಲ್ಲಿ ಮಾತನಾಡುವಂತರಾಗೋಣ. ಎಲ್ಲ ಕೂಡ ಬಾಯಿಗಳ ತೆರೆದಿ. ಥ್ಯಾಂಕ್ ಯು ಜೀಸಸ್. ಒಂದು ಹೊಸ ಕಾರ್ಯಗಳನ್ನು ನಮ್ಮ ಜೀವನ ಅನುಭವಿಸ್ತೀರಾ. ಒಂದು ಹೊಸ ಬಿಡುಗಡೆ ನಿಮ್ಮ ಜೀವನದಲ್ಲಿ ಉಂಟಾಗ್ತದೆ. ಎಲ್ಲರೂ ಕೂಡ ಜೋರಾಗಿ ಬಾಯಿಗಳ ತೆರೆದು ಅನ್ಯ ಭಾಷೆಗಳಲ್ಲಿ ಮಾತನಾಡುವಂತರಾಗೋಣ. Hallelujah. Thank you, Jesus. ಕಟ್ಟುಗಳು ಮುರಿಯಲ್ಪಡ್ತಾ ಇವೆ. ಬಂಧನಗಳು ಮುರಿಯಲ್ಪಡ್ತಾ ಇವೆ. ಸರ್ಪಗಳು ಕಳಚಿ ಬೀಳ್ತಾ ಇವೆ. ಸೈತಾನನ ಹಿಡಿತ ನಿಮ್ಮ ಜೀವಿತದ ಮೇಲೆ ಇವತ್ತು
ಮುಗಿಯುತ್ತಾ ಇದೆ ಯೇಸುವಿನ ನಾಮದಲ್ಲಿ. ಭಯದ ಆತ್ಮಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ತಾ ಇವೆ. ರಕ್ಷಕ ನೀನೇ ನನ್ನ ಬಲವು, ನೀನೇ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮಹಿಮೆ ನಮ್ಮ ಸ್ಥಳದಲ್ಲಿ ಬಂದಿದೆ. ಮೊಲಕಾಲು ಅದರ ಹಸ್ತವು ಅನೇಕ ನಮಿಸುವೆವು. ಯೇಸು ಸರ್ವಶಕ್ತನು ನೀನು. ಮುಂದೆ ನಿಂತಿರುವ ಪರ್ವತಗಳು ಈಗ ಕೆಳಗೆ ಬೀಳ್ತಾ ಇವೆ. ಸರ್ವವನ್ನೇ ಆಳುವ ಯೋಧನು, ನಿಮಗೆ ಸಾಟಿಲ್ಲೊಬ್ಬರು. ರಕ್ಷಕ ನೀನೇನೇ ನನ್ನ ಬಲವು. ಕೂಡ ನಮ್ಮ ಕೈಗಳನ್ನ ಮೇಲೆ ಕೆತ್ತಿ ನೀನೇ ಯೇಸುವನ್ನು ನೋಡುತ್ತಾ ನಡಗುವ ಯೇಸುವೇ ನೀನೇ ನಮ್ಮ ಸರ್ವವು. ನಿನ್ನ ಹಾಗೆ ಯಾರು ಇಲ್ಲ. ನಿನ್ನನ್ನು ಸಂಪೂರ್ಣವಾಗಿ ಆತ್ಕೊಳ್ತಾ ಇದ್ದೇವೆ. ನಿನ್ನೊಬ್ಬನೇ ನಮಗೆ ಸಾಕು, ನಿನ್ನೊಬ್ಬನೇ ನಮಗೆ ಸಾಕು. ಬೇರೆ ಯಾರು ಬೇಕಾಗಿಲ್ಲ ಕರ್ತನೆ. ನಮ್ಮ ನಂಬಿಕೆ ನೀನೇ, ನಮ್ಮ ನಿರೀಕ್ಷೆ ನೀನೇ. ನಿನಗಾಗಿ ನಾವು ಜೀವಿಸ್ತೇವೆ, ನಿನ್ನ ಸೇವೆ ನಾವು ಮಾಡುತ್ತೇವೆ. ನಿಮಗೋಸ್ಕರ ಚಿರ ಋಣಿಗಳು ನಾವು ಆಗಿರ್ತೇವೆ. ನಮ್ಮ ಕೊನೆ ಉಸಿರಿರೋವರೆಗೂ ಯೇಸುವೆ ನಿಮ್ಮನ್ನೇ ಸ್ತುತಿಸುವರಾಗಿದ್ದೇವೆ. ಹಾಲೆಲೂಯ. ನಮ್ಮನ್ನು ನಾವೇ ಸಂಪೂರ್ಣವಾಗಿ ನಮಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಯೇಸುವೆ ನಮ್ಮ ಕರ್ತನೆ, ನಮ್ಮ ವಿಶೇಷವಾದ ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿರುವುದಕ್ಕೋಸ್ಕರ ಸ್ತೋತ್ರ. ನಮ್ಮನ್ನು ಮುಟ್ಟುತ್ತಿರುವ ರೀತಿಗೋಸ್ಕರ ಸ್ತೋತ್ರ. ನಮ್ಮ ಜೀವನದಲ್ಲಿ ಮಾಡ್ತಿರುವ ಕಾರ್ಯಗಳಿಗೋಸ್ಕರ ಸ್ತೋತ್ರ. ಎಷ್ಟು ಹೊಗಳಿದರೂ ಸಾಲದು, ಎಷ್ಟು ಸ್ತುತಿಸಿದರೂ ಸಾಲದು ಕರ್ತನೆ. ಹಾಲೆಲೂಯ. ಈ ಸಮಯದಲ್ಲೂ ಕೂಡ ಎಲ್ಲಾ ಮಹಿಮೆಯನ್ನ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸ್ತೇವೆ. ನಾವೇನಾಗಿದ್ದೀವೋ ಕರ್ತನೆ ಇವತ್ತು ಅದು ಸಂಪೂರ್ಣವಾಗಿ ನಿನ್ನ ಕೃಪೆಯಾಗಿದೆ. ನಿನ್ನ ಕೃಪೆಗೋಸ್ಕರ ಸ್ತೋತ್ರ, ನಿನ್ನ ದಯೆಗೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಕೂಡ ನಮ್ಮ ಸ್ಥಳದಲ್ಲಿ ಕುಳಿತುಕೊಳ್ಳುವಂತರಾಗೋಣ. ಹಾಗೆ ಮುಂದುವರಿದು ಆರಾಧಿಸುತ್ತುವಾಗ ನಮ್ಮ ಮೇಜಿನಲ್ಲಿ ಪಾಲ್ಗೊಳ್ಳುವಂತರಾಗೋಣ. ಥ್ಯಾಂಕ್ ಯು ಜೀಸಸ್. ಯೇಸುವೇ ಸ್ತೋತ್ರ. ಸಮಯದಲ್ಲಿ ಆತನ ಶಿಲುಬೆಯ ಮೇಲೆ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಆತನ ತೋರಿದ ಪ್ರೀತಿಯನ್ನ ನೆನಪು ಮಾಡಿಕೊಳ್ಳುವಂತ ಸಮಯ. ಈ ಸಮಯದಲ್ಲಿ ನಮ್ಮ ಆರಾಧನೆಯ ಕೇಂದ್ರ ಬಿಂದು, ನಮ್ಮ ಜೀವಿತಗಳ ಕೇಂದ್ರ ಬಿಂದು, ಈ ಸಭೆಯ ಕೇಂದ್ರ ಬಿಂದು ಯೇಸು ಎಂಬುದಾಗಿ ಪ್ರಕಟಿಸುವ ಕಾರ್ಯವು ಇದಾಗಿರುತ್ತದೆ. ಈ ಸಮಯವು ನಮ್ಮ ಹೃದಯಗಳನ್ನು ಕೂಡ ಪರಿಶೀಲಿಸಿಕೊಳ್ಳುವಂತ ಸಮಯ ಆಗಿದೆ. ನಮ್ಮ ಸಂಬಂಧ ಆತನೊಟ್ಟಿಗೆ ಯಾವ ರೀತಿ ಇದೆ ಎಂಬುದಾಗಿ ನಾವು ಪರಿಶೀಲಿಸಿಕೊಳ್ಳುವ ಸಮಯ ಕೂಡ ಆಗಿರುತ್ತೆ. ಅದರ ಸ್ತೋತ್ರದೊಟ್ಟಿಗೆ, ಆರಾಧನೆಯೊಟ್ಟಿಗೆ, ಪ್ರಾರ್ಥನೆಯೊಟ್ಟಿಗೆ, ನಂಬಿಕೆಯಿಂದ ನಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳುವಂತರಾಗೋಣ. ನಮ್ಮ ನಾವೇ ಸಿದ್ಧಪಡಿಸಿಕೊಳ್ಳೋಣ. ರಕ್ಷಣೆ ಹೊಂದಿರೋ ಪ್ರತಿಯೊಬ್ಬರೂ ಕೂಡ ನಮ್ಮ ಸಂಬಂಧವನ್ನು ಆತನೊಟ್ಟಿಗೆ ಬಲಪಡಿಸಿಕೊಳ್ಳೋಣ. ಇನ್ನೂ ಆತನ ಸನ್ನಿಹವಾಗಿ ಇರಬೇಕೆಂಬುದಾಗಿ ಬಯಸುವಂತರಾಗೋಣ. ಒಂದು ಮೇಜಿನಲ್ಲಿ ಪಾಲ್ಗೊಳ್ತಿರುವಾಗ ಕೂಡ ಆತನ ಸ್ಪರ್ಶಕ್ಕೋಸ್ಕರ ನಂಬುವಂತರಾಗೋಣ. ಆತನ ಸ್ವಸ್ಥತೆಗೋಸ್ಕರ ನಂಬುವಂತರಾಗೋಣ. ಬಿಡುಗಡೆಗೋಸ್ಕರ ನಂಬುವಂತರಾಗೋಣ. ಇಲ್ಲ ಕೂಡ ನಂಬಿಕೆಯಿಂದ ಪಾಲ್ಗೊಳ್ಳೋಣ. ಇದರಿಂದ ನಮಗೆ ತಡೆ ಮಾಡುವಂತ ಕಾರ್ಯವು ನಮ್ಮ ಜೀವನದಲ್ಲಿ ಏನಾದರೂ ಇರುವುದಾದರೆ ಅದಕ್ಕೋಸ್ಕರ ಶ್ರಮೆಯನ್ನ ಬಿಡುವಂತರಾಗೋಣ. ನಂಬಿಕೆಯಿಂದ ಆತನ ಕ್ಷಮಾಪಣೆಯನ್ನು ಪಡೆದುಕೊಳ್ಳುವಂತ ಕೂಡ ಆಗೋಣ. ನಮ್ಮೆಲ್ಲ ಕೂಡ ನಾವೇ ಸಂಪೂರ್ಣವಾಗಿ ಪವಿತ್ರಾತ್ಮನು ನಮ್ಮೊಳಗೆ ಕಾರ್ಯ ಮಾಡೋಕ್ಕೆ ನಮ್ಮ ಹೃದಯಗಳನ್ನು ತೆರೆದುಕೊಡೋಣ. ಸ್ತೋತ್ರ ಕೃತಜ್ಞತೆಯಿಂದ ಸ್ತೋತ್ರ
ಪರಿಶುದ್ಧನಿಗೆ ಸ್ತೋತ್ರ, ತನ್ಮಗನನ್ನೇ ಅರ್ಪಿಸಿದ ದೇವರಿಗೆ ಸ್ತೋತ್ರ, ಕೃತಜ್ಞತೆಯಿಂದ ಸ್ತೋತ್ರ, ಪರಿಶುದ್ಧನಿಗೆ ಸ್ತೋತ್ರ, ತನ್ಮಗನನ್ನೇ ಅರ್ಪಿಸಿದ ದೇವರಿಗೆ ಈಗ ನಿರ್ಬಲನು ಹೇಳಲಿನ ಸಬಲ, ಬಡವನು ಹೇಳಲಿನ ಧನಿಕ, ಕರ್ತನಾಮಗಾಗಿ ಮಾಡುವುದರ ನಿಮಿತ್ತ ಸ್ತೋತ್ರ. ಕರ್ತನಾದ ಯೇಸು ತನ್ನ ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅದನ್ನು ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು. ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರೂ ಕೂಡ ಈ ಸಮಯದಲ್ಲಿ ಅದರ ದೇಹವನ್ನು ಸೂಚಿಸುವಂಥ ಈ ವೇಫರ್ಸಲ್ಲಿ ನಾವೆಲ್ಲರೂ ಕೂಡ ಕೃತಜ್ಞತಾ ಸ್ತುತಿಯಿಂದ ಪಾಲ್ಗೊಳ್ಳುವಂತರಾಗೋಣ. ಊಟವಾದ ಮೇಲೆ ಆತನು ಅದೇ ರೀತಿಯಲ್ಲಿ ಪಾನ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾನ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನಪು ಮಾಡಿಕೊಳ್ಳೋಕ್ಕೋಸ್ಕರ ಇದನ್ನು ಪಾನ ಮಾಡಿರಿ ಅಂದನು. ಎಲ್ಲರೂ ಕೂಡ ಆತ ನಮಗಾಗಿ ಸುರಿಸಿರುವ ರಕ್ತವನ್ನು ಸೂಚಿಸುವಂಥ ಈ ದ್ರಾಕ್ಷರಸದಲ್ಲಿ ಎಲ್ಲರೂ ಒಟ್ಟಾಗಿ ಪಾಲ್ಗೊಳ್ಳೋಣ. ನಿಮಿಷಗಳು ಆತನ ರಕ್ತಕ್ಕೋಸ್ಕರ, ಆತನ ದೇಹಕ್ಕೋಸ್ಕರ ನಾವು ಅದನ್ನು ಸ್ತುತಿಸೋಣ. ಆತನ ನೀಡಿರುವ ರಕ್ಷಣೆಗೋಸ್ಕರ ಆತನ ಸ್ತುತಿಸೋಣ. ಆತನ ನೀಡಿರುವ ಸಂಬಂಧಕ್ಕೋಸ್ಕರ ನಾವು ಕೂಡ ಕೆಲವು ನಿಮಿಷಗಳು ಸ್ತುತಿಸುವಂತರಾಗೋಣ. Give thanks with a grateful heart. Give thanks to the Holy One. Give thanks because He's given Jesus Christ, His Son. Give thanks with a grateful heart. Give thanks to the Holy One. Give thanks because He's given Jesus Christ, His Son. And now let the weak say, I am strong. Let the poor say, I am rich, because of what the Lord has done for us. ಈಗ ನಿರ್ಬಲನು ಹೇಳಲಿನ ಸಬಲ, ಬಡವನು ಹೇಳಲಿನ ಧನಿಕ, ಕರ್ತನಾಮಗಾಗಿ ಮಾಡಿದುದರ ನಿಮಿತ್ತ ಸ್ತೋತ್ರ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಒಂದು ಪ್ರಸನ್ನತೆಯಲ್ಲಿ ನಾವು ಸೇರಿ ಬಂದು ಆತನನ್ನು ಆರಾಧಿಸುವಂಥದ್ದು, ದೇವರು ಕೊಟ್ಟಂಥ ಈ ಕೃಪೆಗಾಗಿ ನಾವು ದೇವರಿಗೆ ಒಂದು ಚಪ್ಪಾಳೆಯ ಮೂಲಕವಾಗಿ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಆಮೇಲೆ
ಆರಾಧನೆಯನ್ನು ನಡೆಸಿಕೊಟ್ಟಂಥ ಪ್ರಭು ಮತ್ತು ಅವ್ರ ತಂಡದವರಿಗೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಬಂದಂಥ ತಮ್ಮೆಲ್ಲರಿಗೂ ಮತ್ತು ಆನ್ಲೈನ್ ಮೂಲಕ ವೀಕ್ಷಿಸುವ ಪ್ರತಿಯೊಬ್ಬ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಾವು ಸ್ವಾಗತಿಸುವವರಾಗಿದ್ದೇವೆ. ನಾವು ಪ್ರತಿ ಭಾನುವಾರ ನಾವು ಆತನನ್ನು ಹುಡುಕಿಕೊಂಡು ಬರುವಾಗ ಖಂಡಿತವಾಗಲೂ ದೇವರು ಆತನು ನಮ್ಮೊಟ್ಟಿಗೆ ಮಾತನಾಡ್ತಾನೆ, ನಮ್ಮನ್ನು ಮುನ್ನಡೆಸ್ತಾನೆ. ಇವತ್ತು ನಾವು ಒಂದು ಹಾಡನ್ನು ಹಾಡ್ತಾ ಇದ್ವಿ, ಸಹಾಯ ಮಾಡು ದೇವ, ಸಹಾಯ ಬೇಕು ದೇವ, ನನ್ನಿಂದ ಅದು ಸಾಧ್ಯ ಇಲ್ಲ, ನಿನ್ನಿಂದ ಸಾಧ್ಯ ಎಂಬುದಾಗಿ. ನಾವಿಲ್ಲಿ ಯಾವೆಲ್ಲ ಪರಿಸ್ಥಿತಿಗಳಲ್ಲಿ ಇಲ್ಲಿ ಬಂದಿದ್ದೇವೋ ಅದು ನಿಮಗೆ ಗೊತ್ತು, ದೇವರಿಗೆ ಗೊತ್ತು. ಇವತ್ತು ನೀವು ಆ ಮನಪೂರ್ವಕವಾಗಿ ಸಿದ್ಧವಾಗಿ ದೇವರೇ ನನಗೆ ಸಹಾಯ ಬೇಕು ಎಂಬುದಾಗಿ ನೀವು ಕೇಳೋದಾದರೆ ಖಂಡಿತವಾಗಲೂ ದೇವರಿಂದ ಅದು ಸಾಧ್ಯ. ನೀವು ಬಂದು ನನ್ನನ್ನು ಅಥವಾ ಇಲ್ಲಿರುವಂಥ ಬೇರೆ ಯಾರನ್ನಾದರೂ ಕೇಳಿದರೆ ನಿಮಗೆ ಸಹಾಯ ದೊರೆಯದೇ ಹೋಗ್ಬೋದು. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ನನಗೆ ಸಹಾಯ ಬೇಕು, ನನಗೆ ನೀನು ಬೇಕು ಎಂಬುದಾಗಿ ನೀವು ಬಯಸೋದಾದರೆ ಖಂಡಿತವಾಗಲೂ ದೇವರು ಅದನ್ನು ನಮ್ಮ ಜೀವಿತಗಳಲ್ಲಿ ಸಾಧ್ಯವಾಗಿ ಮಾಡಲು ಶಕ್ತನಾಗಿದ್ದಾನೆ. ಅದಕ್ಕೆ ಎಲ್ ಶಡಾಯ್ ಎಂಬುದಾಗಿ ಹೇಳ್ತೇವೆ. ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಾಗಾಗಿ ಅಂಥ ದೇವರನ್ನು ನಾವೆಲ್ಲರೂ ಈ ಬೆಳಗಿನ ಸಮಯದಲ್ಲಿ ಆರಾಧಿಸಲು ದೇವರು ಕೊಟ್ಟಂಥ ಕೃಪೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಾವು ವಾರದ ಪ್ರಕಟಣೆಗಳನ್ನು ನೋಡಿಕೊಳ್ಳೋಣ. ನಾವು ಪ್ರತಿ ಭಾನುವಾರ ಕನ್ನಡ ಸಭೆಯಾಗಿ 8:30ರಿಂದ 10 ಗಂಟೆಗೆ ಇಲ್ಲಿ ಸೇರಿ ಬರ್ತೇವೆ. ಒಂದು 15 ನಿಮಿಷ ಬೇಗ ಬಂದು ನಮ್ಮನ್ನು ನಾವು ಪ್ರಾರ್ಥನೆಯಲ್ಲಿ ಸಿದ್ಧಪಡಿಸಿಕೊಳ್ಬೇಕಾಗಿ ನಾವು ನಿಮ್ಮನ್ನು ಉತ್ತೇಜಿಸೋರಾಗಿದ್ದಾರೆ. ಒಂದು 15 ನಿಮಿಷ ಬೇಗ ಬಂದು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳಿಬೇಕಾಗಿ ನಾವು ಕೇಳಿಕೊಳ್ತೇವೆ. ಪ್ರಾರ್ಥನೆ ಇಲ್ಲದೆ ನಾವು ಆ ಒಂದು ಸಂತೋಷ, ಆತನ ಒಂದು ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಪ್ರಾರ್ಥನೆಯಲ್ಲಿ ಬಲವಿದೆ. ನಾವು ಹೇಗೆ ಉಸಿರಾಡ್ತಾ ಇದ್ದೀವೋ ಕೆಲವೊಮ್ಮೆ ನಮಗೆ ಗೊತ್ತೇ ಇರಲ್ಲ ನಿಜವಾಗ್ಲೂ ಉಸಿರಾಡ್ತಿದ್ದೀವ ಎಂಬುದಾಗಿ. ಆ ರೀತಿಯಾಗಿ ಜೀವಿಸ್ತಾ ಇರ್ತೇವೆ. ಆದರೆ ನೀವು ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ ನೋಡಿ, ಕೊಟ್ಟಂಥ ಉಸಿರು ಅದನ್ನು ನಾವು ಎನಿಸ್ತಾ ಇಲ್ಲ, ಪ್ರತಿ ಕ್ಷಣ ನಾವು ಎನಿಸ್ತಾ ಇದ್ದೀವ? ಇಲ್ಲ. ಆದರೆ ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ಉಸಿರಿನಲ್ಲೂ ಕೂಡ ಆತನು ನಮ್ಮೊಟ್ಟಿಗೆ ಜೀವಿಸ್ತಾ ಇದ್ದಾನೆ. ನಾವು ತೆಗೆದುಕೊಳ್ಳುವಂಥ ಉಸಿರು ಆತನು ಕೊಟ್ಟಂಥ ಕೃಪೆ ಆಗಿದೆ. ಪ್ರಾರ್ಥನೆಯೂ ಕೂಡ ಹಾಗೆ. ಒಬ್ಬ ವಿಶ್ವಾಸಿ ಎಂಬುದಾಗಿ ನಾವು ಹೇಳುವಾಗ ಪ್ರಾರ್ಥನೆ ಇಲ್ಲದ ಒಂದು ಜೀವಿತ ಅದು ತುಂಬ ಕಷ್ಟಕರವಾಗಿರುತ್ತದೆ. ಕೆಲವೊಮ್ಮೆ ನಮಗೆ ಕಷ್ಟಗಳು ಬರುವಾಗ ಅಥವಾ ನಿರಾಶೆಯ ಅನುಭವದಲ್ಲಿದ್ದಾಗ ಪ್ರಾರ್ಥನೆ ಮಾಡದೆ ನೀವು ಇದ್ದು ನೋಡಿ, ಏನೋ ಭಯ ಅನಿಸುತ್ತೋ ಇಲ್ವೋ? ಯಾಕೆ ಹಾಗೆ ಅನಿಸುತ್ತೆ? ಯಾರೂ ಇಲ್ಲ ನಮ್ಮ ಜೊತೆಗೆ ಅನಿಸುತ್ತೆ. ಪ್ರಾರ್ಥನೆ ಮಾಡುವಾಗ ಆ ಬಲ ಬರುತ್ತೆ. ಆ ಬಲ ಎಲ್ಲಿಂದ ಬರೋದು? ದೇವರ ಮೂಲಕವಾಗಿ ನಾವು ಪ್ರಾರ್ಥಿಸುವಾಗ ಆ ಬಲವನ್ನು ಹೊಂದಿಕೊಳ್ತೇವೆ. ಹಾಗಾಗಿ ಒಂದು 15 ನಿಮಿಷ ಬೇಗ ಬಂದು ಪ್ರಾರ್ಥನೆಯಲ್ಲಿ ಸಿದ್ಧಪಡಿಸಿಕೊಳ್ಬೇಕಾಗಿ ನಾವು ಕೇಳಿಕೊಳ್ತೇವೆ. ನಾವು ಅದೇ ಒಂದು ಇಂಗ್ಲೀಷ್ ಸಭೆಯು ಕೂಡ ಇದೇ ಸ್ಥಳದಲ್ಲಿ 11ರಿಂದ 12:30 ಮತ್ತು ಸಾಯಂಕಾಲ 5ರಿಂದ 6:30 ಹಿಂದಿ ಇಂಗ್ಲೀಷ್ ಸಭೆ ಇಲ್ಲಿ ನಡೆಯುತ್ತದೆ. ನಿಮ್ಮ ಒಂದು ಕಾಂಟ್ಯಾಕ್ಟ್ಸಲ್ಲಿ ಯಾರಾದರೂ ಇಂಗ್ಲೀಷ್ ಮತ್ತು ಹಿಂದಿ ಸಭೆಗೆ ಅವರು ಬರಲು ಇಚ್ಛಿಸಿದರೆ ಆ ಒಂದು ಸಮಯವನ್ನು ಅವರಿಗೆ ತಿಳಿಯಪಡಿಸ್ರಿ. ಮತ್ತು ಪ್ರತಿ ಬೆಳಗ್ಗೆ ನಾವು 5:30ರಿಂದ 6:30 ಆನ್ಲೈನ್ ಮೂಲಕವಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ನಾವು ಹೊಂದಿಕೊಂಡಿದ್ದೇವೆ. ನಮ್ಮ ಒಂದು ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ಸಭೆಗಳಿಗಾಗಿ, ಎಲ್ಲ ಜನರ ಜೀವಿತಗಳಿಗಾಗಿ, ನಮ್ಮ ಒಂದು ವೈಯಕ್ತಿಕ ಜೀವಿತಗಳಿಗಾಗಿ ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೇವೆ. ಅನೇಕ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾ ಇದ್ದಾರೆ. ಹಾಗಾಗಿ ತಾವು ಕೂಡ ಅದರಲ್ಲಿ ಭಾಗವಹಿಸ್ರಿ ಮತ್ತು ದೇವರ ಆಶೀರ್ವಾದವನ್ನು ಪಡಿಬೇಕಾಗಿ ನಾವು ಕೇಳಿಕೊಳ್ತೇವೆ. ಮತ್ತು ಈ ಬರುವಂಥ ಗುರುವಾರ ವುಮೆನ್ಸ್ ಮೀಟ್ ಇರುತ್ತೆ. ಎಲ್ಲ ಮಹಿಳೆಯರಿಗಾಗಿ ಇರುವಂಥ ಈ ಒಂದು ಕೂಟವನ್ನು ಸಭಾಪಾಲಕರು ಪಾಸ್ಟ್ರಮ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಅದಕ್ಕಾಗಿ ಯಾವ ಸಮಯ ಯಾವ ಸ್ಥಳ ಎಂಬುದಾಗಿ ಅವರೊಟ್ಟಿಗೆ ನೀವು ಸಂಪರ್ಕಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಮತ್ತು ಬರುವಂಥ ಶುಕ್ರವಾರ ಅದು ನಾವೆಲ್ಲರೂ ಸೇರಿ ಬಂದು ಆ ಒಂದು ರಾತ್ರಿ ಕಳೆಯುವಂಥ ಸಮಯ 7:30ರಿಂದ 9:30ರವರೆಗೆ ನಾವು ಆ ಪ್ರಾರ್ಥನೆಯನ್ನು, ಆರಾಧನೆಯನ್ನು ನಾವಿಲ್ಲಿ ಹೊಂದಿಕೊಳ್ಳುವರಿದ್ದೇವೆ. ತಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಆ ಒಂದು ಸಮಯವು ಕೂಡ ಅದ್ಭುತವಾಗಿ ದೇವರು ನಮ್ಮ ಒಂದು ಜೀವಿತಗಳಲ್ಲಿ, ಸಭೆಯ ಜೀವಿತದಲ್ಲಿ ದೇವರು ಚಲಿಸಲಿ ಎಂಬುದಾಗಿ ನಾವು ಒಟ್ಟಾಗಿ ಸೇರಿ ಬಂದು ಆ ಸಮಯವನ್ನು ಹೊಂದಿಕೊಳ್ಬೇಕಾಗಿ ನಾವು ಕೇಳಿಕೊಳ್ತೇವೆ. ಬರುವಂಥ ಶನಿವಾರವೂ ಕೂಡ ಟೀನ್ಸ್ ಮೀಟ್ ಇರೋದರಿಂದ ಎಲ್ಲ ನಿಮ್ಮ ಮಕ್ಕಳಿಗೆ ನೀವು ತಿಳಿಯಪಡಿಸ್ರಿ. ಅದು ಜೂಮ್ ವೇದಿಕೆಯಲ್ಲಿ ಸಾಯಂಕಾಲ 4ರಿಂದ 5 ಗಂಟೆಗೆ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಅದರ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ತಿಳಿಸಲಾಗುತ್ತದೆ, ಅದನ್ನು ನೀವು ಗಮನಿಸಿರಿ. ಮತ್ತು ಇನ್ನೊಂದು ವಿಶೇಷವಾದಂಥ ಪ್ರಕಟಣೆ,
CGLD ಎಂಬುದಾಗಿ ಇಲ್ಲಿ SABC ಸ್ಟೂಡೆಂಟ್ಸ್ಗಳು ಬಂದು ನಮ್ಮ ಮಧ್ಯ ಆರಾಧನೆಯನ್ನು ನಡೆಸಿಕೊಡ್ತಾ ಇರ್ತಾರೆ, ದೇವರ ವಾಕ್ಯವನ್ನು ಸಾರ್ತಾ ಇರ್ತಾರೆ. ಅವರು ಒಂದು ಮಿಷನ್ ಕಾರ್ನಿವಲ್ ಎಂಬುದಾಗಿ, ಇದು ಒಂದು ಮಿಷನ್ ಸೇವೆಗೋಸ್ಕರ ಅವರು ಈ ಒಂದು ಸಂಗತಿಯನ್ನು ಹೊಂದಿಕೊಂಡಿದ್ದಾರೆ. ನಿಮ್ಮ ಮನೆಗಳಲ್ಲಿ ನೀವು ಬಳಸುವಂಥ ವಸ್ತುಗಳು 2-3 ಇರುತ್ತಲ್ವ, ಕೆಲವೊಮ್ಮೆ ಬಟ್ಟೆ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮತ್ತು ಡಿಜಿಟಲ್ ಯಾವುದಾದ್ರೂ ಗ್ಯಾಜೆಟ್ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಫ್ರಿಡ್ಜು, ವಾಷಿಂಗ್ ಮಷಿನ್, ಏನೇ ಆಗಿರ್ಬೋದು. ನೀವು ದಿನನಿತ್ಯ ಬಳಸುವಂಥ ವಸ್ತುಗಳೇನಿವೆ, ನಿಮಗೆ ಬೇಡವಾಗಿ ಯೂಸ್ ಮಾಡದೆ ನೀವು ಸೈಡಿಗೆ ಇಟ್ಟಿರ್ತೀರ, ಅದನ್ನು ಸ್ವಲ್ಪ ಯೂಸ್ ಮಾಡ್ಬೋದು ಬೇರೆಯವ್ರಿಗೆ ಅಂತ ಕೊಡಬೇಕು ಅಂತ ನಿಮಗೆ ಬಯಕೆ ಇದ್ದರೆ, ಅದನ್ನು ಈ ಒಂದು ಗುರುವಾರದ ಒಳಗಡೆ ನೀವು ಇಲ್ಲಿ ಸಭೆಯಲ್ಲಿ ತಂದು ಕೊಟ್ಟರೆ ಅದನ್ನು ನಾವು ಅವರಿಗೆ ಕಳಿಸ್ಕೊಡ್ತೇವೆ. ಅವರು ಅದನ್ನು ಮಿಷನ್ ಸೇವೆಗಾಗಿ ಅವರು ಬಳಸ್ಕೊಳ್ತಾರೆ. ಅನೇಕ ಜನರಿಗೆ ಅದನ್ನು ಅವರು ಕೊಟ್ಟು ಸಹಾಯ ಮಾಡಿ ಅವರಿಗೋಸ್ಕರ ಅವರು ಪ್ರಾರ್ಥಿಸಲು ಅವರು ಬಯಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಎಲ್ಲರ ಒಂದು ಕುಟುಂಬದಲ್ಲಿ ಬೇಡವಾಗಿ ನಾವು ಯೂಸ್ ಮಾಡ್ದೇ ತೆಗೆದಿಟ್ಟಿರ್ತೇವೆ, ಮುಂದೆ ಯೂಸ್ ಮಾಡೋಣ ಎಂಬುದಾಗಿ. ಅಂಥ ವಸ್ತುಗಳೇನಾದರೂ ಇದ್ದರೆ ನೀವು ನಾಳೆ ಅಥವಾ ನಾಡಿದ್ರಲ್ಲಿ ಇಲ್ಲಿ ತಂದು ಸಭೆಯಲ್ಲಿ ಕೊಡಬೇಕಾಗಿ ನಾವು ಕೇಳಿಕೊಳ್ತೇವೆ. ಅದನ್ನು ಅವರಿಗೆ ನಾವು ತಲುಪಿಸಲಿಕ್ಕೆ ಅದು ಸಹಾಯವಾಗುತ್ತದೆ. ಅವರು ಶನಿವಾರದಂದು ಈ ಒಂದು ಮಿಷನ್ ಕಾರ್ನಿವಲ್ ಒಂದು ಕೂಟವನ್ನು ಹೊಂದಿಕೊಂಡಿದ್ದಾರೆ. ಅನೇಕ ಜನರಿಗೆ ಅದು ಆಶೀರ್ವಾದದಾಯಕವಾಗಿರುತ್ತೆ. ಹಾಗಾಗಿ ನೀವು ಮನೆಗೆ ಹೋಗಿ ಇವತ್ತು ಅದನ್ನು ಸಿದ್ಧಪಡಿಸ್ರಿ, ನೀಟಾಗಿ. ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ನಾಳೆ ಅಥವಾ ನಾಡಿದ್ರಲ್ಲಿ ಇಲ್ಲಿ ತಲುಪಿಸ್ಬೇಕಾಗಿ ನಾವು ಕೇಳಿಕೊಳ್ತೇವೆ. ಈ ಸಮಯದಲ್ಲಿ ನಾವು ಎದ್ದು ನಿಂತವರಾಗಿ ದೇವರ ಒಂದು ಆರಾಧನೆಯಲ್ಲಿ ದೇವರಿಗೆ ಸಲ್ಲಬೇಕಾದ ಕಾಣಿಕೆಯನ್ನು ಸಂತೋಷವಾಗಿ ನಾವು ಸಲ್ಲಿಸೋಣ. ಯಾರೆಲ್ಲ ಆನ್ಲೈನ್ ಮೂಲಕ ನೀವು ಕಾಣಿಕೆಯನ್ನು ಸಲ್ಲಿಸ್ಬೇಕಂತೀರೋ ಅಲ್ಲಿ QR ಕೋಡ್ ಇದೆ, ಅದ್ರ ಮೂಲಕವಾಗಿ ಕೂಡ ನೀವು ಕಾಣಿಕೆಯನ್ನು ಸಲ್ಲಿಸ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ನ್ಯೂ ಲೈಫ್ ಚರ್ಚಿಗೆ ಬಂದಿದ್ದು ಒಂದಾದ ರೀಸನ್, ನಮಗೆ ಹೊಸ ಬಾಲು ಸಿಕ್ಕಿದೆ ಅಲ್ವಾ? ಇಲ್ಲಾಂದರೆ ಇಲ್ಲಿ ಬರ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಕೂತಿರ್ತೀವಿ, ಇಲ್ಲಾಂದರೆ ಬೈಕ್ ರೈಡ್ ಹೋಗ್ತಾ ಇದ್ದೀವಿ, ಇಲ್ಲ ಸೈಕಲ್ ಹೋಗ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಹೊಸ ಬಾಲ್ ಸಿಕ್ಕಿದ್ದಕ್ಕೆ ನಾವಿಲ್ಲಿ ಬಂದು ದೇವರನ್ನು ಆರಾಧಿಸುವ. ಸೊ ಹಂಗಾಗಿ ಹಾಡನ್ನು ಆಡುவோಣ. ಆಮೇಲೆ ಈ ವರ್ಷ ನಮಗೆ ಏನು ನಮಗೆ ಸಿಕ್ಕಿರೋ ದೇವರ ವಾದಿ ಏನು, ಕನ್ನಡದಲ್ಲಿ 2ರಷ್ಟು ಆಶೀರ್ವಾದ ಸಿಗುತ್ತೆ. ಅದೇ ಪ್ರಾಮಿಸ್ ಆಫ್ ನ್ಯೂ ಲೈಫ್. ಸೊ ಯಾರ್ಯಾರಿಗೆಲ್ಲರೂ ಹೊಸ ಬಾಲ್ ಸಿಕ್ಕಿದೆಯೋ ಅವರಿಗೆ ಈ ವರ್ಷ 2ರಷ್ಟೇ ಆಶೀರ್ವಾದ ಸಿಗುತ್ತೆ. ನಂಬಿಕೆಯಿಂದ ಆಡೋಣ. ಆಮೇನ್. ಬಾಲು ತಂದವನೇ, ಹೊಸ ಆರಂಭ ತಂದವನೇ, ಹೊಸ ಬಾಲು ತಂದವನೇ, ಹೊಸ ಆರಂಭ ತಂದವನೇ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ತನ್ನ ಮಕ್ಕಳನ್ನು ಮರೆಯದಂತೆ ಅನುದಿನವೂ ಪೋಷಿಸಿದೆ. ನನ್ನ ಮಕ್ಕಳನ್ನು ಮರೆಯದಂತೆ ಅನುದಿನವೂ ಪೋಷಿಸಿದೆ. ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ. ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ಕಣ್ಣೀರಿಂದ ಬಿತ್ತಿದೆವು, ಆನಂದದಿಂದ
ಕೊಡುವ ಕೈಯಾಗಿ ಮಾಡಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪುನಃ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪುನಃ ಹೃದಯದಿ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪುನಃ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪುನಃ ಮನದಿಂದ ಸಲ್ಲಿಸುವೆ. ಹೊಸ ಬಾಳು ತಂದವನೇ, ಹೊಸ ಆರಂಭ ತಂದವನೇ, ಹೊಸ ಬಾಳು ತಂದವನೇ, ಹೊಸ ಆರಂಭ ತಂದವನೇ. ಸ್ತೋತ್ರ ನಿಮಗೆ ಸ್ತೋತ್ರ ಪುನಃ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪುನಃ ಹೃದಯದಿ ಸಲ್ಲಿಸುವೆ. ಚಪ್ಪಾಳೆನ ತಟ್ಟಣ. ಥ್ಯಾಂಕ್ ಯು ಲಾರ್ಡ್. ಆಮೆನ್. ಎಲ್ಲರೂ ಕೂಡ ಕುಳಿತುಕೊಳ್ಳೋಣ. ಥ್ಯಾಂಕ್ ಯು ಪ್ರಭು ಅಂಡ್ ಟೀಮ್ ಫಾರ್ ದರ್ ಅಮೇಜಿಂಗ್ ಟೈಮ್ ಆಫ್ ವರ್ಷಿಪ್. ಎಲ್ಲ ಕೂಡ ಚಪ್ಪಾಳೆ ನೋಡಿದವ್ರನ್ನ ಅಭಿನಂದಿಸುವಂತರಾಗೋಣ. ಹಾಲೆಲೂಯ. ಎಷ್ಟು ಜನಕ್ಕೆ ದೇವರು ಹೊಸ ಬಾಳು ಕೊಟ್ಟಿದ್ದಾರೆ. ಹಾಲೆಲೂಯ. ಅದು ಪ್ರಾರಂಭ ಅಷ್ಟೇ. ಬಟ್ ಆತನ ಒಟ್ಟಿಗೆ ನಡೆಯುವಾಗ, ಆತನೊಟ್ಟಿಗೆ ನಾವು ಜೀವಿಸುವಾಗ, ಆತ ನಮ್ಮ ಜೀವನದಲ್ಲಿ ಮಾಡುವಂಥ ಕಾರ್ಯಗಳು ಅದನ್ನು ಎಣಿಸೋದಕ್ಕೇ ಸಾಧ್ಯವಿಲ್ಲ. ಹಾಲೆಲೂಯ. ನಮ್ಮೆಲ್ಲರೂ ಕೂಡ ಕರ್ತನ ಎಷ್ಟೋ ಒಳ್ಳೆಯವನಾಗಿದ್ದಾನೆ, ಎಷ್ಟೋ ನಂಬಿಗಸ್ತನಾಗಿದ್ದಾನೆ. ಆತನ ಕೃಪೆ ಎಂದಿಗೂ ಕೂಡ ಮುಗಿಯುವುದಿಲ್ಲ, ಆತನ ದಯೆ ಎಂದಿಗೂ ಕೂಡ ಅಳಿದು ಹೋಗುವುದಿಲ್ಲ. ಅಂತ ಒಂದು ಶ್ರೇಷ್ಠವಾದ ಭಾಗ್ಯವನ್ನು ಪಡೆದುಕೊಂಡಿರುವ ದೇವರ ಮಕ್ಕಳು ನಾವಾಗಿದ್ದೇವೆ. ಆಮೇನ್. ಎಲ್ಲರೂ ಕೂಡ ಜೋರಾಗಿ ಚಪ್ಪಳೆ ತಟ್ಟುತ್ತಾ ಯೇಸುವಿನ ನಾಮವನ್ನು ನಾವು ಮಹಿಮೆಪಡಿಸುವಂತರಾಗೋಣ. ಆಮೇನ್. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕಾಣುವಂಥದ್ದು ಭಾಳ ಸಂತೋಷ. ಈ ಭಾನುವಾರದ ದಿನ ಒಂದು ಸಂತೋಷ, ದೇವರನ್ನು ಆರಾಧಿಸುವಂಥದ್ದು, ಹಾಗೆ ನಿಮ್ಮೆಲ್ಲರೂ ಕೂಡ ಕಾಣುವಂಥದ್ದು. ಒಂದೇ ಕುಟುಂಬವಾಗಿ ದೇವರು ನಮ್ಮೆಲ್ಲ ಸೇರಿಸಿದ್ದಾರೆ. ನಮ್ಮೆಲ್ಲರ ಜೀವನದಲ್ಲಿ ದೇವರು ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಂದು ಬಯಕೆಗಳನ್ನು ಕೂಡ ಇಟ್ಕೊಳ್ಳೋಣ. ನಾವು ಕೇವಲ ಪಡೆದುಕೊಳ್ಳುವಂಥ ಜನರಾಗಬಾರ್ದು, ಕೊಡುವಂಥ ಜನರು ಕೂಡ ಆಗಬೇಕೆಂಬುದಾಗಿ. ಅಂದರೆ ದೇವರೇ, ನೀ ನನ್ನ ಜೀವಿತವನ್ನು ಉಪಯೋಗಿಸಿಕೊ, ನಿನ್ನ ಸೇವೆಗೋಸ್ಕರ, ನಿನ್ನ ಮಹಿಮೆಗೋಸ್ಕರ, ನಿನ್ನ ಉದ್ದೇಶಗಳಿಗೋಸ್ಕರ ನಾನು ಉಪಯೋಗಿಸ್ಕೊಳೋ ಬಯಕೆ ಕೂಡ ಇರಬೇಕು. ಇದೆಯಾ? ಅಥವಾ ಬರೀ ಬಂದೇವರೇ ಕೊಡು 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 ಅಂತಲೇ ಹೇಳ್ತಾ ಇರ್ತೀರ ಜೀವನ ಮುಗಿಯೋವರೆಗೂ? ದೇವರಿಗೆ ಅಂತ ಮಾಡಬೇಕಂತ ಬಯಕೆ ಇದೆಯಾ? ಆ ಒಂದು ಬಯಕೆ ಹೆಚ್ಚಾಗಲಿ. ನಾವೆಲ್ಲರೂ ಕೂಡ ಈ ವರ್ಷದಲ್ಲಿ ದೇವರ ನಿನಗೋಸ್ಕರ ಏನಾದರೂ ಮಾಡಬೇಕು, ಚಿಕ್ಕದೋ ದೊಡ್ಡದೋ ಯಾವುದರೆಲ್ಲ ಕೂಡ ನೀನು ನಡೆಸ್ತೀಯ ಕರ್ತನೆ, ನಾನು ಅದು ನಿನಗೋಸ್ಕರ ಮಾಡ್ತೇನೆ ಎಂಬ ಬಯಕೆನ ಇಟ್ಕೊಳ್ಳೋಣ. ಆಮೇನ್. ಹಾಲೆಲೂಯ. ಈ ಶುಕ್ರವಾರ ಪ್ರಾರ್ಥನೆ ಸಮಯ ಇರುತ್ತೆ. ನಿಮ್ಮೆಲ್ಲರೂ ಕೂಡ ಸಮಯವನ್ನು ಮಾಡಿಕೊಂಡು ಬನ್ನಿ. ಪ್ರಾರ್ಥನೆ, ವಿಜ್ಞಾಪನೆ, ನಾವು ದೇಶಕ್ಕೋಸ್ಕರ ಪ್ರಾರ್ಥಿಸ್ತೇವೆ, ಸಭೆಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ, ವೈಯಕ್ತಿಕ ಅಗತ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ನಾವೆಲ್ಲ ಕೂಡ ಪ್ರಾರ್ಥನೆಯಲ್ಲಿ ಬೆಳೆಯುವಂಥ ಸಭೆ ಕೂಡ ಆಗಬೇಕೆಂಬುದು ನನ್ನ ಬಯಕೆ ಆಗಿದೆ. ಆಮೇನ್. ಅದೇ ಯೇಸುವಿನ ಬಯಕೆ ಕೂಡ ಆಗಿದೆ. ನಾವು ಬಂದು ಪ್ರಾರ್ಥಿಸುವಾಗ ದೇವರು ನಮ್ಮ ಜೀವಿತಗಳಲ್ಲಿ ಖಂಡಿತವಾಗಿಯೂ ಮಾತುಕತೆಗಳನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲೂ ಕೂಡ ಬೆಳೆಯೋದಕ್ಕೆ ನಾವು ಪ್ರಯತ್ನ ಪಡೋರಾಗೋಣ. ಈ ಶುಕ್ರವಾರ 7:30 to 9 ನಾವು ಸೇರಿ ಬರ್ತೇವೆ. ಆಮೇನ್. ಹಾಲೆಲೂಯ. ಇಲ್ಲ ಕೂಡ ನಾವು ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಮ್ಮ ಹೃದಯಗಳನ್ನು ದೇವರ ವಾಕ್ಯವನ್ನು ಕೇಳೋದಕ್ಕೆ ಸಿದ್ಧಪಡಿಸ್ಕೊಳ್ಳೋಣ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಾವು ಮಾಡೋಣ. ಕರ್ತನೆ, ನಿನ್ನ ಸಾನ್ನಿಧ್ಯದಲ್ಲಿ ಕುಳಿತಿರುವ ಈ ಸಮಯದಲ್ಲಿ ನನ್ನೊಟ್ಟಿಗೆ ನೀನು ಮಾತನಾಡು. ಮನುಷ್ಯನ ಮಾತುಗಳಲ್ಲ, ಯೋಚನೆಗಳಲ್ಲ. ಕರ್ತನೆ, ನೀನು ನನ್ನೊಟ್ಟಿಗೆ ನಾನು ಮಾತನಾಡು, ನನ್ನನ್ನು ಬದಲಾಯಿಸು, ರೂಪಾಂತರಿಪಡಿಸೆಂಬುದಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ನಮ್ಮ ಪರಲೋಕದ ದೇವರೇ, ನೀನು ಎಷ್ಟೋ ಒಳ್ಳೆಯವನು ಕರ್ತನೆ. ನಿನ್ನ ಹಾಗೆ ಯಾರೂ ಇಲ್ಲ ಕರ್ತನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇರುವ ನಿನ್ನ ವಿಶೇಷವಾದ ಸಾನ್ನಿಧ್ಯಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ನಿನ್ನ ವಾಕ್ಯದ ಕಡೆಗೆ ನಾವು ನೋಡುವಾಗ ನಮ್ಮೊಟ್ಟಿಗೆ ನೀನು ನೇರವಾಗಿ ಮಾತನಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಮೋಶೆಯೊಟ್ಟಿಗೆ ಯಾವ ರೀತಿಯಾಗಿ ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನೊಟ್ಟಿಗೆ ಮಾತನಾಡಿದನೋ ಅಂಥ ಅನುಭವವು ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಉಂಟಾಗಲಿ. ನಿನ್ನ ಪವಿತ್ರಾತ್ಮನ ತಾನೇ ನಮ್ಮೊಟ್ಟಿಗೆ ನೇರವಾಗಿ ಮಾತನಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಎಲ್ಲ ಮಹಿಮೆಯನ್ನು ಹೊಂದ್ಕೊಳ್ಬೇಕಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ. ಮತ್ತೊಮ್ಮೆಲ್ಲ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಯೇಸುವಿನ ನಾಮವನ್ನು ನಾವು ಮಹಿಮೆ ಪಡಿಸುವಂತರಾಗೋಣ. ಆಮೇನ್. ಹೊಸ ವರ್ಷವನ್ನು ಪ್ರಾರಂಭಿಸ್ತೇವೆ. ಈಗಾಗಲೇ ಅನೇಕ ಸಾಕ್ಷಿಗಳನ್ನು ಕೂಡ ನಾನು ಕೇಳ್ತಾ ಇದ್ದೀನಿ. ಪ್ರಾರಂಭದಲ್ಲೇ ದೇವರು ಜನರನ್ನ ಯಾವ ರೀತಿಯಾಗಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಈಗಾಗಲೇ ನಾನು ಕನ್ನಡ, ಇಂಗ್ಲೀಷ್ ಸಭೆಗಳಲ್ಲಿ
ಅನೇಕ ಸಾಕ್ಷಿಗಳು ಕೇಳ್ತಾನೆ. ಪ್ರಾರಂಭನೇ ಹೀಗಿರ್ಬೇಕಂದ್ರೆ ಅಂತ್ಯ ಹೇಗಿರುತ್ತೆ ಎಂಬುದು ಯೋಚನೆ ಮಾಡಿ. ನಾವು ಆತನೊಟ್ಟಿಗೆ ನಾವು ಮುಂದೆ ಸಾಗುವಾಗ ಆತನ ವಾಗ್ದಾನಗಳನ್ನು ಹಿಡಿದುಕೊಂಡವರಾಗಿ ಆತನ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಮುಂದೆ ಹೋಗುವಾಗ ಈ ವರ್ಷವಿಡೀ ನಾವು ದೇವರ ಕೃಪೆಯನ್ನು ನಾವು ಕಾಣೋರಾಗಿರ್ತೇವೆ. ಆಮೇನ್, ಹಾಲೆಲೂಯಾ. ಸೊ ಈ ವರ್ಷದಲ್ಲಿ ನನ್ನ ಒಂದು ನಂಬಿಕೆ ಆಗಿದೆ, ಪ್ರತಿ ವರ್ಷ ನಾವು ಪ್ರಾರಂಭದಲ್ಲಿ ದೇವರ ಹೃದಯದಲ್ಲಿ ಹಾಕುವ ವಾಕ್ಯವನ್ನು ಹಂಚ್ಕೊಳ್ತಾ ಇರ್ತೇನೆ. ಅದೇ ರೀತಿಯಾಗಿ ಆ ವಾಕ್ಯವು ಜನರ ಜೀವನದಲ್ಲಿ ಯಾವ ರೀತಿಯಾಗಿ ನೆರವೇರ್ತಾ ಇದೆ ಎಂಬುದಕ್ಕೆ ಕೂಡ ಅನೇಕ ಸಾಕ್ಷಿಗಳನ್ನು ನಾನು ಕಂಡಿದ್ದೇನೆ. ಸೊ ಈ ಒಂದು ವರ್ಷದಲ್ಲೂ ಕೂಡ ನಮ್ಮೆಲ್ಲರ ಜೀವನದಲ್ಲಿ ಅಂಥ ಸಾಕ್ಷಿಗಳನ್ನು ಖಂಡಿತವಾಗಿ ನಿಶ್ಚಯವಾಗಿಯೂ ನಾ ಕಾಣುತ್ತೇನೆ ಎಂಬುದಾಗಿ ನನ್ನ ನಂಬಿಕೆ ನನಗಿದೆ. ನಿಮಗಿದೆಯಾ? ಹಾಲೆಲೂಯಾ. ಸೊ ದೇವರ ಮನ 2ರಷ್ಟು ತನ್ನ ಪ್ರಸನ್ನತೆಯಿಂದ, 2ರಷ್ಟು ಮಹಿಮೆಯಿಂದ, 2ರಷ್ಟು ಅಭಿಷೇಕದಿಂದ, 2ರಷ್ಟು ಕೃಪೆಯಿಂದ ಆತನು ನಿಮ್ಮನ್ನು ತುಂಬಿಸುವುದಕ್ಕೆ ಆತನು ಬಯಸ್ತಾ ಇದ್ದಾನೆ. ಎಷ್ಟು ಜನ ಹೊಂದ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀರಾ? ನಾವು ಆತನ ಪ್ರಸನ್ನತೆಯನ್ನು, ಅಭಿಷೇಕವನ್ನು, ಕೃಪೆಯನ್ನು ಹೊಂದಿಕೊಳ್ಳುವಾಗ ಅದು ಬೇರೆ ಜೀವಿತಗಳಲ್ಲಿ ಪ್ರಕಟವಾಗುತ್ತೆ. ನಮ್ಮ ಮದುವೆ ಜೀವನದಲ್ಲಿಯೂ, ನಮ್ಮ ಕೆಲಸ ಕಾರ್ಯ ವ್ಯಾಪಾರಗಳಲ್ಲಿಯೂ, ನಮ್ಮ ಒಂದು ಹಣಕಾಸಿನ ವಿಷಯದಲ್ಲಿಯೂ ಅದು ದೇವರ 2ರಷ್ಟು ಆಶೀರ್ವಾದ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಪ್ರಕಟವಾಗುತ್ತದೆ ಎಂಬುದಾಗಿ ನನ್ನ ನಂಬಿಕೆ ಆಗಿದೆ. ಆಮೇನ್, ಹಾಲೆಲೂಯಾ. ಕಳೆದ ವಾರ ಯೋಬನು ಯಾವ ರೀತಿಯಾಗಿ ಈ ಹೊಸ ಕಾಲಕ್ಕೆ ಕಾಲಿಟ್ಟೆಂಬುದಾಗಿ ನಾವು ನೋಡಿದೆವು. ನೆನಪಿದೆಯಾ? ಒಂದು ಕಾಲದಲ್ಲಿ ಆತನು ಭಾಳ ಕಷ್ಟ, ನಷ್ಟ, ನೋವು ಎಲ್ಲವನ್ನು ಕಳೆದುಕೊಂಡಂಥ ವ್ಯಕ್ತಿಯಾಗಿದ್ದ. ಅಂಥ ವ್ಯಕ್ತಿಯನ್ನು ದೇವರು ಒಂದು ಹೊಸ ಕಾಲಕ್ಕೆ ಕಾಲಿಡುವಂತೆ ಮಾಡಿದ್ರು. ದ್ವಿಗುಣವಾಗಿ ಆತನನ್ನು ಆಶೀರ್ವಾದ ಮಾಡಿದ್ರು. ಕಳೆದುಕೊಂಡಿದ್ದಕ್ಕೆಲ್ಲದಕ್ಕಿಂತ 2ರಷ್ಟು ದೇವರು ಆತನಿಗೆ ಹಿಂದಿರುಗಿಸ್ತಾರೆ. ಆದರೆ ಯೋಬನು ಮಾಡಿದೊಂದು ಕಾರ್ಯ ಮಾಡಬೇಕಾಯಿತು. ನೆನಪಿದೆ ಏನು ಮಾಡ್ದ ಆತನ ಯೋಬನು ಅಂತ? ಎಲ್ಲರನ್ನು ಕೂಡ ಕ್ಷಮಿಸ್ಬೇಕಾಯಿತು. ಯಾರೆಲ್ಲ ಆತನಿಗೆ ನೋವುಂಟು ಮಾಡಿದ್ರೋ, ಯಾರೆಲ್ಲ ಚುಚ್ಚಿ ಮಾತಾಡಿದ್ರೋ, ಯಾರೆಲ್ಲ ಅವರಿಗೆ ನಾಚಿಕೆಗೆ ಗುರಿ ಮಾಡಿದ್ರೋ, ಯಾರೆಲ್ಲ ಅವ್ರನ್ನ ನಿರಾಕರಿಸಿ ಹೋಗಿದ್ರೋ, ಅವರೆಲ್ಲರೂ ಕೂಡ ಯೋಬನ ಕ್ಷಮಿಸಬೇಕಾಯಿತು, ಪ್ರಾರ್ಥಿಸಬೇಕಾಯಿತು. ಆವಾಗ ದೇವರು ಆತನಿಗೆ ಹೊಸ ಕಾಲಕ್ಕೆ ಕಾಲಿಡುವಂತೆ ಸಹಾಯ ಮಾಡಿದ್ರು. ಊಹಿಸ್ಕೊಳ್ಳಿ, ಒಂದು ಹೊಸ ಕಾಲಕ್ಕೆ ಆತನು ಬಂದು ದೇವರ 2ರಷ್ಟು ಆಶೀರ್ವಾದ ಪಡ್ಕೊಂಡಾಗಿ ಕೂಡ ತನ್ನ ಹೃದಯದಲ್ಲಿ ಆತನಿಗೆ ಸ್ವಸ್ಥತೆ ಇಲ್ಲದೆ ಹೋಗಿದ್ರೆ, ಇನ್ನು ಅಕ್ಷಮಾಪಣೆ, ಇನ್ನು ಆ ಕಹಿತನ, ಇನ್ನು ಆ ನೋವೆಲ್ಲ ಇದ್ದಿದ್ರೆ ದೇವರು ಆತನಿಗೆ ನೀಡಿದ ಹೊಸ ಕಾಲವನ್ನು ಆನಂದಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಇಲ್ಲ. ಅದರಿಂದ ಪ್ರಿಯರೇ, ಈ ಹೊಸ ಕಾಲಕ್ಕೆ ನಾವು ಕಾಲಿಡುವಾಗ ಹಳೆಯ ದಿನಗಳ ನೋವು, ಹಳೆಯ ದಿನಗಳ ಎಲ್ಲ ಒಂದು ಯೋಚನೆಗಳನ್ನು ನಾವು ಬಿಟ್ಟು ಈ ಹೊಸ ಕಾಲಕ್ಕೆ ನಾವು ಕಾಲಿಡಕ್ಕೆ ಸಿದ್ಧವಾಗಿರಬೇಕು. ಹಾಲೆಲೂಯಾ. ಆ ರೀತಿಯಾಗಿ ಮಾಡಿದ್ದೀರಾ? ಯೋಚನೆ ಮಾಡಿದ್ದೀರಾ? ಇಲ್ಲಾಂದರೆ ದೇವರ ವಾಕ್ಯ ಬರೀ ವಾಕ್ಯವಾಗಿ ಉಳಿಯುತ್ತೆ. ಅದು ಯಾರಲ್ಲಿ ಕಾರ್ಯ ಮಾಡುತ್ತೆ ಅಂದರೆ, ಯಾರು ಆ ವಾಕ್ಯವನ್ನು ಪಡೆದುಕೊಂಡು ಅದನ್ನು ನಂಬಿ ಆ ವಾಕ್ಯದ ಅನುಸಾರವಾಗಿ ನಡೆಯುತ್ತಾರೋ ಅಂಥವರ ಜೀವನದಲ್ಲಿ ಮಾತ್ರ ದೇವರ ವಾಗ್ದಾನವು ಕಾರ್ಯ ಮಾಡುತ್ತೆ. ಇಲ್ಲಾಂದರೆ ನಮ್ಮ ಜೀವನದಲ್ಲಿ ಕಾರ್ಯ ಮಾಡೋದಿಲ್ಲ. ನಾವು ಬೇರೆಯವ್ರನ್ನ ನೋಡಿ ಬಾಯಿ ತೆಗೆಕೊಂಡು ಇವ್ರಿಗೆ ಮಾತ್ರ ಆಗ್ತಾ ಇದ್ದಿಲ್ಲ, ಯಾಕೆ ನನ್ನ ಜೀವನದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಅನ್ಕೋಬೇಕಾಗತ್ತೆ. ನನ್ನ ಪ್ರಾರ್ಥನೆ, ಈ ವರ್ಷದ ಎಲ್ಲರೂ ಕೂಡ ದೇವರು ಅನುಭವಿಸಿಟ್ಟಿರುವ 2ರಷ್ಟು ಆಶೀರ್ವಾದಗಳನ್ನು ಅನುಭವಿಸ್ಬೇಕೆಂಬುದಾಗಿ ನನ್ನ ಒಂದು ಬಯಕೆ, ನನ್ನ ಒಂದು ಪ್ರಾರ್ಥನೆ. ಇವತ್ತು ನೇರವಾಗಿ ನಾನು ಯಾವ ವಾಕ್ಯದಿಂದ ಈ ವಾಗ್ದಾನವನ್ನು ಹಂಚಿಕೊಂಡು ಆ ವಾಕ್ಯಕ್ಕೆ ಹೋಗೋಣ. ಜಕರೇನು ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 12ನೇ ವಚನ, ಅದರ ಮೇಲೆ ಪೂರ್ತಿಯಾಗಿ ನನ್ನ ಗಮನವನ್ನು ಇಡುತ್ತೇನೆ. ಆದರೆ 9ರಿಂದ ನಾವು ಓದಿ ಅದರ ಒಂದು ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. 9ನೇ ವಚನ. ಚಿಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ರಕ್ಷಿಸುವಾತನು, ಶಾಂತ ಗುಣವುಳ್ಳವರಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ನಾನು ಎಫ್ರಾಯಿಮಿನ ರಥಬಲವನ್ನು, ಯೆರೂಸಲೇಮಿನ ಅಶ್ವಬಲವನ್ನು ನಿಶ್ಶೇಷ ಮಾಡುವೆನು. ಯುದ್ಧದ ಬಿಲ್ಲು ಇಲ್ಲವಾಗುವುದು. ಆತನು ಕೊಡುವ ಅಪ್ಪಣೆಯು ಜನಾಂಗಗಳಿಗೆ ಸಮಾಧಾನಕರವಾಗಿರುವುದು. ಆತನ ಆಳ್ವಿಕೆಯು ಸಮುದ್ರದಿಂದ ಸಮುದ್ರವರೆಗೂ, ಯೂಫ್ರಟೀಸ್ ನದಿಯಿಂದ ಭೂಮಿಯ ಕಟ್ಟ ಕಡೆಯವರೆಗೂ ಹರಡಿಕೊಂಡಿರುವುದು. ನನ್ನ ಜನರೇ, ನೀವು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ, ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವಿಯೊಳಗಿಂದ ಬರಮಾಡುವೆನು. ಎಲ್ಲ ಕೂಡ 12 ವರ್ಷ ಜೋರಾಗಿ ಎಲ್ಲ ಕೂಡ ಒಟ್ಟಾಗಿ ಓದೋಣ. ನಿರೀಕ್ಷೆ ಹೊಂದಿದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವನೆಂದು ಈಗಲೂ ಪ್ರಕಟಿಸುತ್ತಾನೆ. ಎಲ್ಲರೂ ಜೋರಾಗಿ ಚಪ್ಪಣೆ ತಟ್ಟುತ್ತಾ ದೇವರ ನಾಮವನ್ನು ನಮ್ಮ ಹಿಂಪಡಿಸೋಣ.
ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾರೊಟ್ಟಿಗೆ ದೇವರ ಈ ಮಾತುಗಳನ್ನು ಮಾತಾಡ್ತಾ ಇರೋದು? ಒಂದು ಸೆರೆಯಿಂದ ಹಿಂದಿರುಗಿ ಬಂದಂಥ ಇಸ್ರಾಯೇಲ್ ಜನರೊಟ್ಟಿಗೆ ದೇವರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅನೇಕ ಸಾರಿ ಇಸ್ರಾಯೇಲ್ ಜನರು ದೇವರಿಗೆ ಅವಿಧೇಯರಾಗಿದ್ದರು. ಅದರ ಫಲವಾಗಿ ಅವರು ಬಾಬಿಲೋನ್ ದೇಶಕ್ಕೆ ಸೆರೆಯಾಗಿ ಒಯ್ಯಲ್ಪಟ್ಟರು. ಅದು 605 BC to 535 BC ಆ ಸಮಯದಲ್ಲಿ. ಇವರೆಲ್ಲ ಈಗ ಹಿಂದಿರುಗಿ ಬಂದಿದ್ದಾರೆ, ವಾಪಸ್ ಬಂದಿದ್ದಾರೆ. ಬಾಬಿಲೋನ್ ಸಾಮ್ರಾಜ್ಯವನ್ನು ತರುವಾಯ ಪರ್ಷಿಯನ್ ಕಿಂಗ್ಡಮ್ ಅವರು ಅದನ್ನು ಜಯಿಸಿದಾಗ ಕಿಂಗ್ ಸೈರಸ್ ಅವ್ರೇನು ಮಾಡ್ತಾರೆ, ಇಸ್ರಾಯೇಲ್ ಜನರನ್ನೆಲ್ಲರೂ ಕೂಡ ಬಾಬಿಲೋನ್ ದೇಶದಿಂದ ತಮ್ಮ ಮನೆಗಳಿಗೆ ಹಿಂದಿರುಗಿ ಮತ್ತೆ ತಮ್ಮ ದೇವಾಲಯನ ಕಟ್ಕೊಳ್ಳೋಕ್ಕೆ ಅನುಮತಿಸ್ತಾರೆ. ಈಗ ಇಸ್ರಾಯೇಲರು ಒಂದು ಸೆರೆಯಲ್ಲಿದ್ದಂಥ ಕಾಲದಿಂದ ತಮ್ಮ ಮನೆಗಳಿಗೆ ಹಿಂದಿರುಗಿದ್ದಾರೆ. ಹಲ್ಲೆಲೂಯಾ. ಆ ಕಾಲಕ್ಕೆ ಹಿಂದಿರುಗಿದ್ರು ಕೂಡ ಅವರು ಒಂದು ಉತ್ಸಾಹದಿಂದ ವಾಪಸ್ ಬರ್ತಾರೆ. ದೊಡ್ಡ ಸಂತೋಷದಿಂದ, ಸಮಾರಂಭದಿಂದ, ಬಹಳ ಎದುರು ನೋಡುವಿಕೆಯಿಂದ ಅವರು ತಮ್ಮ ಮನೆಗಳಿಗೆ ಹಿಂದಿರುಗ್ತಾರೆ. ಅದು ಹಿಂದಿರುಗಿದಾಗ ಅವ್ರು ಅಂದ್ಕೊಂಡಿದ್ದು ಆಗಿಲ್ಲ. ಅವ್ರು ಅಂದ್ಕೊಳ್ತಾರೆ, ಅವ್ರು ವಾಪಸ್ ಬರ್ತಿದ್ದಂಗೆ ದೇವರು ಅವರೊಟ್ಟಿಗೆ ಇದ್ದುಕೊಂಡು ತಮ್ಮ ಶತ್ರುಗಳನ್ನೆಲ್ಲ ಸೋಲಿಸಿ ಅವರ ಮನೆಗಳನ್ನು ಕಟ್ಕೊಳ್ಳುವಂತೆ, ಪಟ್ಟಣಗಳನ್ನು ಕಟ್ಟಿಕೊಳ್ಳುವಂತೆ, ದೇವಾಲಯಗಳನ್ನು ಕಟ್ಕೊಳ್ಳೋಂತೆ ದೇವರು ತಕ್ಷಣ ಎಲ್ಲ ಕಾರ್ಯ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಆದರೆ ಅದು ತಡ ಆಗುತ್ತೆ. ಅನೇಕ ಎದುರತ್ವವನ್ನು ಎದುರಿಸ್ಬೇಕಾಗತ್ತೆ. ಸುತ್ತಮುತ್ತ ಇದ್ದಂಥ ಜನರಲ್ಲೂ ಕೂಡ ಎದುರಾಗಿ ಬರ್ತಾರೆ. ಬೇರೆ ಬೇರೆ ಸಂಕಷ್ಟಗಳು ಅವರಿಗೆ ಉಂಟಾಗುತ್ತೆ. ಆ ಕಷ್ಟಗಳು ಉಂಟಾದಾಗ ಅವರಿಗೆ ನಿರಾಶೆ ಉಂಟಾಗಿ, ಜಿಗುಪ್ಸೆ ಉಂಟಾಗಿ, ಬೇಸರಗೊಂಡು ಅವರು ಬಂದಂಥ ಕಾರ್ಯವನ್ನು ಕೈ ಬಿಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ದೇವರು ವಾಪಸ್ ಕರ್ಕೊಂಡ್ಬರ್ತಾ ಇದ್ದಾರೆ? ದೇವಾಲಯನ ಕಟ್ಟೋದಕ್ಕೋಸ್ಕರ, ತಮ್ಮ ಜೀವಿತಗಳನ್ನು ಮತ್ತೆ ಕಟ್ಕೊಳ್ಳೋದಕ್ಕೋಸ್ಕರ, ಮತ್ತೆ ಅವರ ಭೂಮಿಯಲ್ಲಿ ನೆಲೆಗೊಳ್ಳೋದಕ್ಕೋಸ್ಕರ ವಾಪಸ್ ಕರ್ಕೊಂಡ್ಬರ್ತಾ ಇದ್ದಾರೆ. ಆದರೆ ಯಾವಾಗ ಅದು ಆಗಲಿಲ್ವೋ, ಅದು ನಿರಾಶೆಗೆ ಒಳಗಾಗಿ ದೇವಾಲಯ ಕಟ್ಟೋದನ್ನ ಮರೆತುಬಿಟ್ಟು ತಮ್ಮ ಸ್ವಂತ ಮನೆಗಳನ್ನು, ಸ್ವಂತ ಜೀವಿತಗಳನ್ನ ಕಟ್ಕೊಳ್ಳೋದ್ರಲ್ಲಿ ಅವ್ರು ನಿರತರಾಗಿದ್ದಾರೆ. ಸ್ವಂತ ಮನೆಗಳು ಕಟ್ಕೊಳ್ಳೋದು, ವ್ಯಾಪಾರಗಳು ಕಟ್ಕೊಳ್ಳೋದು ತಪ್ಪೇನಲ್ಲ. ಆದರೆ ಅವರು ದೇವರ ಕರೆದಂಥ ಉದ್ದೇಶ, ಪ್ರೈಮರಿ ಪರ್ಪಸ್, ಮೇನ್ ಉದ್ದೇಶನ ಮರೆತುಬಿಟ್ಟಿದ್ದಾರೆ. ಸೊ ಅಂಥವರಿಗೆ ದೇವರ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ಮೊದಲನೇ ಮಾತು, ನಾನು ಇಂಗ್ಲೀಷ್ ವರ್ಷನ್ನಿಂದ ನಾನು ಹೋಗ್ತೇನೆ, ಆರ್ಡರ್ ಡಿಫ್ರೆಂಟ್ ಆಗಿರುತ್ತೆ. ಮೊದಲನೇ ಮಾತು, ಸಮಯ ದೇವರು ಏನು ಮಾತಾಡ್ತಾ ಇರೋದು ಇವರೊಟ್ಟಿಗೆ ಅಂದರೆ, ಹಿಂದಿರುಗಿರಿ, ರಿಟರ್ನ್, ಮತ್ತೆ ವಾಪಸ್ ಬನ್ನಿ. ಅವ್ರ ಸೆರೆಮನೆಯಿಂದ ತಮ್ಮ ಮನೆಗಳಿಗೆ ಹಿಂದಿರುಗಿದ್ದಾರೆ. ಆದರೆ ಈಗ ಅವರ ಹೃದಯಗಳು ಇಂದ ಮತ್ತೆ ಹಿಂದಿರುಗೋ ಸಮಯವನ್ನು ದೇವರು ಎದುರು ನೋಡ್ತಾ ಇದ್ದಾರೆ. ಅವರು ವಾಪಸ್ ಬಂದಿದ್ದಾರೆ, ಆಶೀರ್ವಾದ ಹೊಂದಿದ್ದಾರೆ, ಆದರೆ ಅವರ ಹೃದಯಗಳು ದೇವರಿಂದ ದೂರವಾಗಿದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನೀವು ವಾಪಸ್ ನನ್ನ ಬಳಿಗೆ ಬನ್ನಿರಿ. ನಿರೀಕ್ಷೆ ಹೊಂದಿದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ. ಮಲಾಕಿ ಬರೆದ ಪ್ರವಾದಿ ಗ್ರಂಥಗಳು ಕೂಡ ಅಲ್ಲೂ ಒಂದು ಸಂಭಾಷಣೆ ನಡೀತದೆ ದೇವರೊಟ್ಟಿಗೂ ಮತ್ತು ಜನರೊಟ್ಟಿಗೂ. ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್. ಅಲ್ಲಿ ಯಾವ ರೀತಿ ಇದೆ ಅಂತ ನೋಡಿ. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ, ಆದುದರಿಂದ ಯಾಕೋಬ್ ಸಂತತಿಯವರೇ, ನೀವು ಅಳಿಯದೆ ಉಳಿದಿದ್ದೀರಿ. ಆಮೇನ್. ನಿಮ್ಮ ಪೂರ್ವಿಕರ ಕಾಲದಿಂದಲೂ ನೀವು ನನ್ನ ವಿಧಿಗಳನ್ನು ಅನುಸರಿಸಿ ನಡೆಯಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಯಾವ ವಿಷಯದಲ್ಲಿ ತಿರುಗೋಣ ಎನ್ನುತ್ತೀರಾ? ಅರ್ಥ ಮಾಡ್ಕೊಳ್ಳಿ ಒಂದು ಸಂಭಾಷಣೆಯನ್ನು. ದೇವರು ಹೇಳ್ತಾ ಇದ್ದಾರೆ ಮಕ್ಕಳಿಗೆ, ದೇವರ ಜನರಿಗೆ, ನನ್ನ ಬಳಿಗೆ ನೀವು ಹಿಂದಿರುಗಿರಿ, ನನ್ನಿಂದ ನೀವು ದೂರವಾಗಿದ್ದೀರಾ, ಮತ್ತೆ ನೀವು ಹಿಂದಿರುಗಿರಿ ಎಂಬುದಾಗಿ. ಜನರು ಏನು ಪ್ರತ್ಯುತ್ತರ ನೀಡ್ತಾ ಇದ್ದಾರೆ? ನಾವು ಯಾವಾಗ ಹಿಂದಿರುಗಿದ್ವಿ? ನಾವು ಚೆನ್ನಾಗೇ ಇದೀವಲ್ಲ, ನಮ್ಮ ಆತ್ಮೀಯ ಜೀವಿತ ಚೆನ್ನಾಗೇ ಇದೆಯಲ್ಲ. ಆ ದಿನಗಳಲ್ಲಿ ಯಾರೊಟ್ಟಿಗೆ ದೇವ್ರಿಗೆ ಮಾತಾಡ್ತಾರೆ ಗೊತ್ತಾ? ಅವರೆಲ್ಲ ಆಲಯಕ್ಕೆ ಬರ್ತಾಯಿದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು, ಯಜ್ಞಗಳನ್ನು ಸಮರ್ಪಿಸ್ಕೊಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಬಟ್ ಏನಿದೆ, ಅವ್ರ ಹೃದಯ ಏನಿದೆ? ದೇವರಿಂದ ದೂರ ಇದೆ. ಆ ರೀತಿಯಾಗಿ ಇವತ್ತು ವಿಶ್ವಾಸಿಗಳಾದ ನಮ್ಮ ಜೀವಿತ ಕೂಡ ಆ ರೀತಿಯಾಗಿರೋಕ್ಕೆ ಸಾಧ್ಯ. ಸಭೆಗೆ ಬರ್ತಾ ಇರ್ಬೋದು, ಪ್ರಾರ್ಥನೆ ಮಾಡ್ತಿರ್ಬೋದು, ಕೂಟಗಳಲ್ಲಿ ಭಾಗವಹಿಸ್ಕೊಳ್ತಾ ಇರ್ಬೋದು, ಆದರೆ ನಮ್ಮ ಹೃದಯ ದೇವರಿಂದ ದೂರವಾಗಿದೆಯೋ ಅನ್ನೋದನ್ನು ನಾವು ಪ್ರಶ್ನೆ ಹಾಕ್ಕೊಳ್ಬೇಕಾಗಿದೆ. ಆ ರೀತಿಯಾಗಿರುವುದಾದರೆ ಈ ವರ್ಷದ ಪ್ರಾರಂಭದಲ್ಲಿ ದೇವರ ಮಟ್ಟಿಗೆ ಮಾತನಾಡ್ತಿರ್ತಕ್ಕಂಥ ಮಾತೇನೆಂದರೆ, ನನ್ನ ಕಡೆಗೆ ಹಿಂದಿರುಗಿ ಬನ್ನಿರಿ, ನಿಮ್ಮ ಮೊದಲನೆಯ ಪ್ರೀತಿಗೆ ಹಿಂದಿರುಗಿ ಬನ್ನಿರಿ. ಆ ಮೊದಲನೆಯ ದಿನದಲ್ಲಿ, ರಕ್ಷಣೆ ಹೊಂದಿದ ಪ್ರಾರಂಭ ದಿನಗಳಲ್ಲಿ ನನ್ನ ಮೇಲೆ ನಿಮಗಿದ್ದಂಥ ನಂಬಿಕೆಯ ದಿನಗಳಿಗೆ ಹಿಂದಿರುಗಿ ಬನ್ನಿರಿ. ಆ ಮೊದಲನೇ ದಿನಗಳಲ್ಲಿ ನನ್ನ ಕುರಿತು ಇದ್ದಂಥ ಭಾರ, ನಂಬಿಕೆ, ಪ್ರೀತಿ, ಪ್ರಾರ್ಥನೆಯ ಜೀವಿತ, ದೇವರ ವಾಕ್ಯದ ಜೀವಿತ, ಆರಾಧನೆಯ ಜೀವಿತ, ಸೇವೆಯ ಜೀವಿತ, ಅವುಗಳಿಗೆ ಮತ್ತೆ ಹಿಂದಿರುಗಿ ಬನ್ನಿರಿ ಎಂಬುದಾಗಿ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಹಲ್ಲೆಲೂಯಾ.
ನಾವು ಅರ್ಥ ಮಾಡ್ಕೊಳ್ಬೇಕು ವಿಷಯವೇನೆಂದರೆ, ನಾವು ದೇವರಿಂದ ಅಗಲಿದರೂ ಕೂಡ ದೇವರು ನಮ್ಮನ್ನು ಬಿಟ್ಟು ಆಗಲಿಲ್ಲ. ದೇವರು ಇದ್ದಲ್ಲಿಯೇ ಇದ್ದಾರೆ. ದೇವರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಮಾರ್ಪಾಟಿಲ್ಲ. ಆತ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ, ಮತ್ತೆ ನನ್ನ ಬಳಿಗೆ ನೀವು ಹಿಂದಿರುಗಿ ಬನ್ನಿರಿ ಎಂಬುದಾಗಿ. ಯಜನ ಸಿದ್ಧವಾಗಿದ್ದೀರಾ? ಆತನ ಬಳಿಗೆ ಮತ್ತೆ ನೀವು ಹಿಂದಿರುಗಿ ಬರೋದಕ್ಕೋಸ್ಕರ ದೇವರಲ್ಲೇ ಇದ್ದಾರೆ. ದೇವರ ಹಸ್ತಗಳು ನಮಗೋಸ್ಕರ ಚಾಚಲ್ಪಟ್ಟಿವೆ. ಆತ ನಮ್ಮನ್ನು ನೋಡಿ ಮಾತನಾಡ್ತಾ ಇದ್ದೇನೆ, ಮತ್ತೆ ನನ್ನ ಬಳಿಗೆ ನೀವು ಹಿಂದಿರುಗಿ ಬನ್ನಿರಿ ಎಂಬುದಾಗಿ. ಈ ಮಾತನ್ನು ನಾವು ಸ್ವೀಕಾರ ಮಾಡಿಕೊಂಡವರಾಗಿ ನಾವು ಈ ವರ್ಷದಲ್ಲಿ ದೇವರ ಕಡೆಗೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಅರ್ಧಂಬರ್ಧ ಅಲ್ಲ, ಒಂದು ಕಾಲ ಇಲ್ಲಿ ಒಂದು ಕಾಲ ಅಲ್ಲ, ಬೇರೆ ಬೇರೆ ರೀತಿಯಲ್ಲ, ಸಂಪೂರ್ಣವಾಗಿ ದೇವರೇ ನೀನೇ ನನ್ನ ಸರ್ವವು, ನನ್ನ ಪೂರ್ತಿ ನಂಬಿಕೆ ನೀನೇ, ನಾನು ನಿನ್ನನ್ನೇ ಪ್ರೀತಿಸ್ತೇನೆ ಎಂಬುದಾಗಿ. ಇದೆಲ್ಲ ಯಾರು ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಎಲ್ಲರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆತನ ಪ್ರೀತಿಯನ್ನು ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೋ, ಆತನ ಕರೆಯುವಿಕೆಯನ್ನು ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೋ, ಆತನ ತ್ಯಾಗ ಎಂಥ ಆಳವಾದದ್ದು, ಆತನ ಶಿಲುಬೆಯ ಮೇಲೆ ಮಾಡಿದ ತ್ಯಾಗ ಎಂಥ ಆಳವಾದದ್ದು, ಆತನು ನಮಗೆ ಕೊಟ್ಟಿದ್ದ ಆಶೀರ್ವಾದಗಳು ಎಷ್ಟೊಂದು ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವ್ರು ಮಾತ್ರನೇ ಈ ರೀತಿ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸ್ಕೊಡೋಕ್ಕೆ ಸಾಧ್ಯ. ದುರದೃಷ್ಟ ಅನೇಕ ವಿಶ್ವಾಸಿಗಳಿನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಅದು ನಿಜವಾದ ಸಂಗತಿಗಳು. ಜೀವನ ಅಂದರೆ ಏನು, ನಮ್ಮ ಜೀವನ ಎಷ್ಟು ಅಲ್ಪವಾದದ್ದು ಈ ಲೋಕದಲ್ಲಿ, ನಿತ್ಯತ್ವ ಜೀವಿತ ಅಂದರೆ ಏನು, ಅನೇಕ ವಿಶ್ವಾಸಿಗಳು ಇದನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ಸಂಪೂರ್ಣವಾಗಿ ತಮ್ಮ ಒಂದು ಜೀವಿತದ ಮೇಲೆ, ಲೋಕದ ಮೇಲೆ, ತಾತ್ಕಾಲಿಕ ವಿಷಯದಲ್ಲಿ, ತಾತ್ಕಾಲಿಕ ವಸ್ತುಗಳಲ್ಲೇ ಸಂಪೂರ್ಣವಾಗಿ ತೊಡಸ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ನಮಗೆ ನಿಜವಾದ ಸಮಾಧಾನ, ಪ್ರೀತಿ, ಸಂತೋಷ ಸಿಗೋಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾವು ದೇವರಲ್ಲಿ ನೆಲೆಗೊಂಡಿರ್ತಾವೋ ಆವಾಗ ಮಾತ್ರ ನಾವು ನಿಜವಾಗಿ ನಮ್ಮ ಮನೆಗಳು ಕಟ್ಟಲ್ಪಡ್ತವೆ, ನಮ್ಮ ಕುಟುಂಬಗಳು ಕಟ್ಟಲ್ಪಡ್ತವೆ, ನಮ್ಮ ವ್ಯಾಪಾರಗಳು ಕಟ್ಟಲ್ಪಡ್ತವೆ. ಯಾವಾಗ ನಮ್ಮ ಜೀವಿತಗಳು ಯೇಸುವಿನಲ್ಲಿ ನಾವು ಆ್ಯಂಕರ್ ಮಾಡ್ತೇವೋ, ನೆಲೆಗೊಳ್ತೇವೋ, ಆವಾಗ ಮಾತ್ರ ಮಿಕ್ಕ ಎಲ್ಲ ಜೀವನದಲ್ಲೂ ಕೂಡ ನಾವು ಆಶೀರ್ವಾದ ಹೊಂದೋಕ್ಕೆ ಸಾಧ್ಯ. ಆತನನ್ನು ಬಿಟ್ಟು ನಾವೇನು ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಅದೆಂದಿಗೂ ಕೂಡ ಸಫಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ವಾಪಸ್ ಬಂದರೆ ಒಳ್ಳೆಯದು. ಎಷ್ಟು ಬೇಗ ಬರ್ತೇವೋ ಅಷ್ಟು ಒಳ್ಳೆಯದು. ನಾವು ಅನೇಕ ನಷ್ಟಕ್ಕೆ ಗುರಿಯಾಗೋ ಅಗತ್ಯ ಇರೋದಿಲ್ಲ. ಆಮೇನ್, ಹಾಲೆಲೂಯಾ. ಎಲ್ಲಿಗೆ ಬರಬೇಕಂತ ಕರೀತಾ ಇದ್ದಾರೆ ದೇವರು? ರಿಟರ್ನ್ ಟು ಯುವರ್ ಸ್ಟ್ರಾಂಗ್ ಹೋಲ್ಡ್, ನಿಮ್ಮ ದುರ್ಗಕ್ಕೆ ಹಿಂದಿರುಗಿ ಬನ್ನಿರಿ. ಹಾಲೆಲೂಯಾ. ಎಷ್ಟು ಜನ ಫೋರ್ಟ್ರೆಸ್ ನೋಡಿದ್ದೀರಾ? ಎಲ್ಲ ಒಂದು ಕಡೆ ಟಿಪ್ಪು ಸುಲ್ತಾನ್ ಫೋರ್ಟ್ರೆಸ್, ಸಕಲೇಶ್ಪುರ ಫೋರ್ಟ್ರೆಸ್ ಎಲ್ಲ ನೋಡಿದ್ದೀರಾ? ದುರ್ಗ ಹೆಂಗಿರುತ್ತೆ ಎಂಬುದಾಗಿ. ಸೊ ಆ ದಿನಗಳಲ್ಲಿ ದುರ್ಗ ಅನ್ನೋದು ರಾಜರು ಕಟ್ಕೊಳ್ತಾ ಇದ್ರು, ಒಂದು ಪಟ್ಟಣ ಕಟ್ಕೊಳ್ತಾ ಇತ್ತು. ದುರ್ಗ ಇರೋದಾದರೆ ಅದೊಂದು ಅವರನ್ನು ಸುರಕ್ಷಿತವಾಗಿಡುವಂಥ ಸ್ಥಳ, ಸೇಫ್ ಆಗಿರುವಂಥ ಸ್ಥಳ, ಸೆಕ್ಯೂರ್ ಆಗಿರುವಂಥ ಸ್ಥಳ. ಯಾವಾಗ ಅವರು ದುರ್ಗದಲ್ಲಿ ಬರ್ತಾರೋ ಶತ್ರುಗಳು ಅವರ ಮೇಲೆ ಆಕ್ರಮಣ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರು ಸೇಫ್ ಆಗಿರ್ತಾರೆ. ಸೊ ಇವತ್ತು ಜನರು ಯಾವುದ್ರ ಮೇಲೆ ತಮ್ಮ ಸುರಕ್ಷತೆಯನ್ನು ಇಟ್ಕೊಳ್ತಾ ಇದ್ದಾರೆ? ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ. ಬ್ಯಾಂಕಲ್ಲಿ ದುಡ್ಡು ಎಷ್ಟಿದೆ ಅದ್ರ ಮೇಲೆ ತಮ್ಮ ಸುರಕ್ಷತೆ. ಅಪ್ಪ ಒಂದು ಬ್ಯಾಲೆನ್ಸ್ ಇದೆ ಅಷ್ಟು. ಯಾವುದೋ ಒಂದು ಹ್ಯಾಕರ್ ಅದನ್ನು ಹ್ಯಾಕ್ ಮಾಡಿಬಿಟ್ಟು ತೆಗೆದುಬಿಟ್ರೆ ಏನು ಮಾಡ್ತೀರಾ? ಬ್ಯಾಂಕ್ಗಳನ್ನ ಹ್ಯಾಕ್ ಮಾಡೋ ದಿನಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ನೀವು ಬ್ಯಾಂಕಲ್ಲಿ ದುಡ್ಡೆಲ್ಲ ಒಂದೇ ನಿಮಿಷದಲ್ಲೆಲ್ಲ ಖಾಲಿ ಆದರೆ ಏನು ಮಾಡ್ತೀರಾ? ಕೆಲವರು ಜನರ ಮೇಲೆ ತಮ್ಮ ಸುರಕ್ಷತೆಯನ್ನು ಇಟ್ಕೊಂಡ್ಬಿಡ್ತಾರೆ. ಕುಟುಂಬದವರ ಮೇಲೆ, ಗಂಡ ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ, ಸಂಬಂಧಿಕರ ಮೇಲೆ, ಸ್ನೇಹಿತರ ಮೇಲೆ, ನೆರೆಯವರ ಮೇಲೆ, ಜೊತೆ ಕೆಲಸ ಮಾಡೋ ಜನರ ಮೇಲೆ. ಪ್ರೇರೆ, ನಮ್ಮ ಅಲ್ಟಿಮೇಟ್ ಸೆಕ್ಯೂರಿಟಿ ದೇವರು ಮಾತ್ರ ಆಗಿರಬೇಕು. ಜನರು ಯಾವತ್ತು ಬೇಕಾದ್ರೂ ಬದಲಾವಣೆ ಆಗ್ಬೋದು. ಅಕ್ಕ, ತಮ್ಮ, ಅಣ್ಣ, ಸ್ನೇಹಿತರು ಯಾರು ಬೇಕಾದರೂ ಚೇಂಜ್ ಆಗ್ಬೋದು. ನಾನು ನೋಡಿದ್ದೀನಿ ನನ್ನ ಅಜ್ಜಿತ ಅನುಭವದಲ್ಲಿ ಎಷ್ಟೋ ಭಾಳ ಸನ್ನಿಹವಾಗಿರ್ತಕ್ಕಂಥ ಸ್ನೇಹಿತರು ಈಗ ಶತ್ರುಗಳಾಗಿರೋದನ್ನು ನೋಡಿದ್ದೆ ನಾನು. ನೀವು ನೋಡಿರ್ತೀರ. ಒಂದು ಕಾಲದಲ್ಲಿ ನಿಮ್ಮ ಜೊತೆ ಭಾಳ ಸನ್ನಿಹವಾಗಿದ್ದವ್ರು ಇವತ್ತು ನಿಮ್ಮ ಕಂಡ್ರೆ ಆಗದೆ ಇರ್ಬೋದು. ಅದು ನಿಮ್ಮ ಜನರ ಮೇಲೆ ನೀವು ಸುರಕ್ಷತೆಯನ್ನು ಇಟ್ಟರೆ ನೀವು ನೋವಿಗೆ ಗುರಿ ಆಗ್ತೀರಾ. ಅದು ಯಾರೇ ಆಗಿರಲಿ, ಗಂಡನ ಮೇಲೆ ನಂಬಿಕೆ ಇಡೋದು ಒಳ್ಳೆಯದು, ಹೆಂಡತಿಯ ಮೇಲೆ ನಂಬಿಕೆ ಇಡೋದು ಒಳ್ಳೆಯದು, ಮಕ್ಕಳ ಮೇಲೆ ನಂಬಿಕೆ ಇಡೋದು ಒಳ್ಳೆಯದು, ಅದು ಒಳ್ಳೆಯ ಸಂಬಂಧ. ಬಟ್ ಅವ್ರ ಅಲ್ಟಿಮೇಟ್ ಸೆಕ್ಯೂರಿಟಿ ಏನಾಗುತ್ತೆ? ಒಂದಿನ ಅವ್ರು ಹೋಗ್ಬಿಟ್ರೆ ಏನು ಮಾಡ್ತೀರಾ? ಅಲ್ಲೇ ನಿಮ್ಮ ಜೀವಿತ ಅಲ್ಲೇ ಕುಸಿದೋಗ್ಬಿಡುತ್ತೆ. ನೀವು ಜನರ ಮೇಲೆ ನೀವು ನಂಬಿಕೆ ಇಟ್ಟರೆ ಅದು ಯಾರೇ ಆಗಿರಲಿ, ಅವರು ಬಿಟ್ಟು ಹೋದಾಗ, ಅವರು ಬದಲಾದಾಗ ನಿಮ್ಮ ಜೀವಿತ ಕುಸಿದು ಬಿಡುತ್ತೆ. ಅದಕ್ಕೆ ನಿಮ್ಮ ಅಲ್ಟಿಮೇಟ್ ಸುರಕ್ಷತೆ ಅದಾಗಲೂ ಕೂಡ ದೇವರಾಗಿರ್ಬೋದು. ನಿಮ್ಮ ಆಸ್ತಿ ಪಾಸ್ತಿಗಳ ಮೇಲೆ ನಂಬಿಕೆ ಇಟ್ಟರೆ ಏನಾಗುತ್ತೆ? ಅದು ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವರು ತಮ್ಮ ಒಂದು ಉದ್ಯೋಗಗಳ ಮೇಲೆ, ವಿದ್ಯಾಭ್ಯಾಸದ ಮೇಲೆ, ತಮ್ಮ ಟೈಟಲ್ಸ್, ಪೊಸಿಷನ್ಸ್ ಮೇಲೆ ಅವರು ತಮ್ಮ ಗರ್ವ ಪಡೋರಾಗಿರ್ತಾರೆ, ತಮ್ಮ ಸುರಕ್ಷತೆ ಇಟ್ಕೊಳ್ಳಾಗಿರ್ತಾರೆ. ಅವು ಕೂಡ ಯಾವತ್ತೋ ಒಂದು ದಿನ
ಹೋಗುತ್ತೆ. ನಾನು ನೋಡಿದ್ದೇನೆ ನನ್ನ ಸ್ವಂತ ಜೀವನದಲ್ಲಿ ಹೈ ಪೊಸಿಷನ್ಸ್ ಇರತಕ್ಕಂಥ ಜನರು ಅವ್ರ ಹತ್ರ ಹೋದಾಗ ಮಾತನಾಡೋದೇ ಕಷ್ಟ, ನೋಡೋದೇ ಕಷ್ಟ, ನೋಡಿದಾಗ ಕೂಡ ಅಂದ್ಕೊಂಡು ಹೋಗ್ಬಿಡ್ತಿರ್ತಾರೆ. ಈಗ ಅವ್ರು ರಿಟೈರ್ ಆಗಿದ್ದಾರೆ, ಅವ್ರನ್ನ ನೋಡಿ ಮಾತಾಡ್ಸೋಕೆ ಕೂಡ ಯಾರೂ ಇಲ್ಲ. ಆ ಪೊಸಿಷನ್ ಇರೋವರೆಗೆ ಜನರು ನಿಮ್ಗೆ ಗೌರವ ಕೊಡೋದು. ಯಾವ ಸೆಕ್ಯೂರಿಟಿ ನಿಮ್ಗೆ ಸಲ್ಯೂಟ್ ಕೊಡ್ತಾನೋ ನಿಮ್ಮ ಪೊಸಿಷನ್ ಹೋದ್ಮೇಲೆ ಅಲ್ಲಿಗೆ ಹೋಗಿ ನಿಮ್ಮನ್ನು ನೋಡೋದು ಇಲ್ಲ ಅವನು. ಸೊ ನಿಮ್ಮ ಒಂದು ಸುರಕ್ಷತೆ ನಿಮ್ಮ ಉದ್ಯೋಗದ ಮೇಲೆ, ಶೀರ್ಷಿಕೆಗಳ ಮೇಲೆ ಇಟ್ಟರೆ ಅದು ನೆಲವಾಗಿ ನಿಲ್ಲೋದಿಲ್ಲ, ಅದೆಲ್ಲ ಆವತ್ತು ಒಂದಿನ ಹೋಗುತ್ತೆ. ದೇವರನ್ನ ಹೊರತು ನೀವು ಯಾವುದರ ಮೇಲೆ ಸುರಕ್ಷತೆ ಇಟ್ಟರೆ, ನಿಮ್ಮ ನಂಬಿಕೆ ಇಟ್ಟರೆ, ಅದನ್ನು ಆಶ್ರಯಿಸ್ಕೊಂಡ್ರೆ ಅದು ಶಾಶ್ವತವಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾವತ್ತೋ ಒಂದಿನ ಅದು ಬಿದೋಗುತ್ತೆ, ಯಾವತ್ತೋ ಒಂದಿನ ಅದು ಹೋಗುತ್ತೆ. ಆಗ ನಿಮ್ಮ ಜೀವಿತಗಳು ಕುಸಿದು ಬೀಳ್ತವೆ. ಆದರೆ ನಮ್ಮ ಸುರಕ್ಷತೆ ನಾವು ದೇವರಿಟ್ಕೊಂಡ್ರೆ, ಹಣ ಹೋದ್ರು, ಜನ ಹೋದ್ರು, ಏನೇ ಆದರೂ ನಮ್ಮ ದೇವರು ಎಂದೆಂದಿಗಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಬದಲಾಗುವ ದೇವರಲ್ಲ, ಆತನ ಮಾರ್ಪಡುವ ದೇವರಲ್ಲ, ಕದಲುವ ದೇವರಲ್ಲ. ಆತ ನಮ್ಮ ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆತ ನಮ್ಮ ಕೈ ಹಿಡಿದುಕೊಂಡು ಎಬ್ಬಿಸುವಂಥ ದೇವರು. ಅದಕ್ಕೆ ದೇವರು ಹೇಳ್ತಾರೆ, ಹಿಂದಿರುಗಿ ಬನ್ನಿರಿ, ದುರ್ಗಕ್ಕೆ ಹಿಂದಿರುಗಿ ಬನ್ನಿರಿ ಅಂತ ಕರೀತಾ ಇದ್ದಾರೆ. ನೀವು ನನ್ನನ್ನು ದುರ್ಗವಾಗಿ ಮಾಡ್ಕೊಳ್ಳಿ. ಆಕಾಶ ಭೂಮಿ ಕೆಳಗಾದರೂ ಕೂಡ, ಏನೇ ಆದರೂ ಕೂಡ, ನಮ್ಮ ಜೀವಿತಗಳು ಅಲ್ಲ ಕಲ್ಲೋಲಗಳಾದರೂ ಕೂಡ, ಎಂಥ ಪರಿಸ್ಥಿತಿ ಎದುರು ಬಂದರೂ ಕೂಡ ದೇವರ ನಮ್ಮ ಸಂಗಡರಾದರೆ ನಾವು ಚಿಂತೆಯಲ್ಲಿ, ಭಯಲ್ಲಿ, ಚಿಗುಪ್ಸೆಯಲ್ಲಿ, ಬೇಜಾರಲ್ಲಿ ನಾವು ಜೀವಿಸಕ್ಕೆ ಸಾಧ್ಯ ಇಲ್ಲ. ದೇವರಲ್ಲಿ ನಮ್ಮ ಸುರಕ್ಷತೆ ಇರಬೇಕಂದ್ರೆ ನಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ, ಯಾರೇ ಇದ್ದರೂ ಯಾರು ಇಲ್ಲದೇ ಇದ್ರೂ ಕೂಡ, ದೇವರೇ ನೀನು ನನ್ನ ಸುರಕ್ಷತೆ, ನನ್ನ ನಂಬಿಕೆ, ನೀನು ನನ್ನ ಜೊತೆಗೆ ಇರುವುದರಿಂದ ನಾನು ಎಲ್ಲದನ್ನು ಕೂಡ ಮಾಡಲು ಶಕ್ತನೆಂಬುದಾಗಿ ಹೇಳೋಕ್ಕೆ ಸಾಧ್ಯ. ಅಂದರೆ ಅರ್ಥ ಏನಂದರೆ, ನಿಮ್ಮಲ್ಲಿ ಭಯ ಇದ್ದರೆ, ಚಂಚಲತೆ ಇದ್ದರೆ, ನಿಶ್ಚಲತೆ ಇದ್ದರೆ, ಅದರ ಅರ್ಥ ಏನಂದರೆ ನೀವು ಇನ್ನೂ ದೇವರನ್ನು ದುರ್ಗವಾಗಿ ಮಾಡಿಕೊಂಡಿಲ್ಲ ಎಂಬುದಾಗಿ. ದೇವರನ್ನು ಯಾರು ದುರ್ಗವಾಗಿ ಮಾಡ್ಕೊಂಡಿರ್ತಾರೋ ಅವರು ಆತ್ಮವಿಶ್ವಾಸದಿಂದ ಜೀವಿಸುವಂಥ ಜನರಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇ ವಿಷಯ, ಆತನು ಇವರನ್ನು ಯಾವ ರೀತಿ ಅವನು ಕರೀತಾ ಇದ್ದಾನೆ ನೋಡಿ. ಪ್ರಿಸನರ್ಸ್ ಆಫ್ ಹೋಪ್, ನಿರೀಕ್ಷೆ ಹೊಂದಿದ ಸೆರೆಯವರೇ. ಅದು ಭಾಳ ಒಂದು ಅರ್ಥಭರಿತವಾಗಿ ಇರೋತಕ್ಕಂಥ ಮಾತು. ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ನಿರೀಕ್ಷೆ ಉಳ್ಳ ಸೆರೆಯವರೇ ಅಂದರೆ ಅರ್ಥ ಏನು? ಯಾರನ್ನು ಉದ್ದೇಶಿಸಿ ದೇವರಿಗೆ ಮಾತು ಹೇಳ್ತಾ ಇದ್ದಾರೆ? ಇವರು ಆಲ್ರೆಡಿ ಸೆರೆಯಿಂದ ವಾಪಸ್ ಬಂದಿದ್ದಾರೆ ತಾನೆ. ಇವರು ಸೆರೆಯಲ್ಲಿದ್ದಾರೆ. ಈಗ ಇಸ್ರೇಲ್ ಜನರು ತಮ್ಮ ಸ್ವಂತ ನೆಲಕ್ಕೆ ಅವ್ರು ಹಿಂದಿರುಗಿ ಬಂದಿದ್ದಾರೆ. ಆದರೂ ಕೂಡ ದೇವರು ಇವರನ್ನು ನೋಡಿ ಸೆರೆಯವರೇ ಅಂತ ಯಾಕೆ ಉದ್ದೇಶ ಹೇಳ್ತಾ ಇದ್ದಾರೆ? ಯಾಕೆ ಉದ್ದೇಶಿಸ್ತಾ ಇದ್ದಾರೆ ಅಂದರೆ, ಅವರು ಫಿಸಿಕಲಿ ದೇ ಆರ್ ಫ್ರೀ, ಅವ್ರ ಸ್ವಂತ ಮನೆಗಳಿಗೆ ಬಂದಿದ್ದಾರೆ. ಆದರೆ ಮೆಂಟಲಿ, ಎಮೋಷ್ನಲಿ, ಸ್ಪಿರಿಚುವಲಿ ದೇ ಆರ್ ಬೌಂಡ್. ಆತ್ಮಿಕವಾಗಿ, ಮಾನಸಿಕವಾಗಿ ಅವರು ಸೆರೆಗೆ ಒಳಗಾಗಿದ್ದಾರೆ ತಮ್ಮ ಬೇರೆ ಬೇರೆ ಕಾರ್ಯಗಳಿಂದ. ಆ ರೀತಿ ಇವತ್ತು ಕುಳಿತಿರೋ ನಾವೆಲ್ಲರೂ ಕೂಡ ಫ್ರೀಯಾಗಿ ಕಾಣ್ತಾ ಇರ್ಬೋದು, ನಾವು ಫ್ರೀಯಾಗಿ ನಾವು ಕಾಣ್ತಾ ಇರ್ಬೋದು. ಆದರೆ ನಾವು ಮಾನಸಿಕ ಒಂದು ಬಂಧನಗಳಿಂದ, ಭಾವನೆಗಳಲ್ಲಿ ನಾವು ಬಂಧನಗಳಿಂದ, ಆತ್ಮೀಯ ಜೀವನದಲ್ಲಿ ನಾವು ಬಂಧನಗಳಿಂದ ಇರೋಕ್ಕೆ ಸಾಧ್ಯ. ಇಟ್ಸ್ ನಾಟ್ ಅ ಫಿಸಿಕಲ್ ಪ್ರಿಸನ್. ನಮ್ಮನ್ನು ಯಾರು ಕೂಡ ಸೆರೆಮನೆಯಲ್ಲಿ ಹಾಕಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ನಾವು ಸೆರೆಮನೆಯೊಳಗಿದ್ದ ಅನುಭವಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಅಂಥವ್ರನ್ನ ನೋಡಿ ದೇವ್ರು ಕೇಳ್ತಾ ಇದ್ದಾರೆ, ನಿರೀಕ್ಷೆಯುಳ್ಳ ಸೆರೆಯವರೇ. ಬಟ್ ನಿರೀಕ್ಷೆ ಈ ಸೆರೆಗೆ ಸಂಬಂಧ ಏನು? ಏನಾದ್ರು ಲಿಂಕ್ ಇದೆಯಾ? ಅನೇಕ ಸಾರಿ ಈ ಮಾತನ್ನ ಅನೇಕರು ಯಾವ ರೀತಿ ಇಂಟರ್ಪ್ರೇಟ್ ಮಾಡ್ತಾರೆ ಅಂದರೆ, ಈ ಮಾತನ್ನ ನಾವು ಸೆರೆಮನೆ ಅನುಭವದಲ್ಲಿ ಇರ್ಬೋದು, ವೈಯಕ್ತಿಕವಾಗಿ ಭಾಳ ಕಷ್ಟಗಳಿಂದ, ತೊಂದರೆಗಳಿಂದ, ಸಂಕಷ್ಟಗಳಿಂದ ನಾವು ಹಾದು ಹೋಗ್ತಾ ಇರ್ಬೋದು, ಅನೇಕ ನೋವುಗಳಿಂದ, ಸೋಲುಗಳಿಂದ ನಾವು ಹಾದು ಹೋಗ್ತಾ ಇರ್ಬೋದು. ಆದರೆ ನಮಗೆ ನಿರೀಕ್ಷೆ ಇದೆ. ಇವತ್ತು ನನ್ನ ವೈಯಕ್ತಿಕ ಜೀವನದಲ್ಲಿ ನನ್ನ ಸೆರೆಯವನಾಗಿದ್ದೇನೆ, ಆದರೆ ನನಗೆ ನಿರೀಕ್ಷೆ ಇದೆ, ದೇವರು ನನ್ನಿಂದ ಹೊರತರ್ತಾನೆ ಎಂಬುದಾಗಿ. ಇವತ್ತು ನನ್ನ ಮದುವೆ ಜೀವನದಲ್ಲಿ, ವ್ಯಾಪಾರ ಜೀವನದಲ್ಲಿ, ಹಣಕಾಸಿನ ಜೀವನದಲ್ಲಿ ನನ್ನ ಸೆರೆಯ ಅನುಭವದಲ್ಲಿ ಹಾದು ಹೋಗ್ತಾ ಇದ್ದೇನೆ. ಆದರೆ ನನಗೆ ನಿರೀಕ್ಷೆ ಇದೆ, ಒಂದು ದಿನ ದೇವರು ನನ್ನ ಇದರಿಂದ ಹೊರ ತರ್ತಾರೆ ಎಂಬುದಾಗಿ ಅನ್ನೋ ಒಂದು ರೀತಿಯಲ್ಲಿ ಇದನ್ನು ಇಂಟರ್ಪ್ರೆಟ್ ಮಾಡ್ತಾರೆ. ನಾನು ಆ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ. ಬಟ್ ನೋ, ಇದು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಂಡಾಗ ಅಲ್ಲಿ ನಿರೀಕ್ಷೆಗೆ ಉಪಯೋಗಿಸಿರೋ ಪದನೇ ಬೇರೆ. ಫಸ್ಟ್ ಆಫ್ ಆಲ್, ದೇವರು ಯಾಕೆ ನಿರೀಕ್ಷೆನ ಸೆರೆಮನೆಗೆ ಹೋಲಿಸ್ತಾರೆ? ನಿರೀಕ್ಷೆ ಇರೋ ಜನರು ಈ ನಿರೀಕ್ಷೆನದನ್ನು ಸೆರೆಯ ಅನುಭವಕ್ಕೆ ಯಾಕೆ ಹೋಲಿಸ್ತಾ ಇದ್ದಾರೆ? ನಿರೀಕ್ಷೆ ಒಳ್ಳೆಯದ ಕೆಟ್ಟದ? ಒಳ್ಳೆಯದು. ಒಬ್ಬ ವ್ಯಕ್ತಿ ಬಗ್ಗೆ ನಾನು ಓದಿದ್ದೆ. ಆ ದಿನಗಳಲ್ಲಿ ರಾಜನು ಆತನಿಗೆ ಮರಣ ದಂಡನೆಯನ್ನು ವಿಧಿಸ್ಬಿಡ್ತಾರೆ.
ಇವನ್ನ ಮಾಡಿದ ತಪ್ಪಿಗೆ ಇವನಿಗೆ ಮರಣದಂಡನೆ ವಿಧಿಸ್ಬಿಡ್ರಿ ಎಂಬುದಾಗಿ. ಅದಕ್ಕೆ ಈ ವ್ಯಕ್ತಿ ಬೇಡ್ಕೊಳ್ತಾನೆ, ಅರಸನೇ ನನಗೊಂದು ಅವಕಾಶ ಕೊಡು, ನಿನ್ನ ಕುದುರೆನ ಆರೋ ರೀತಿಯಲ್ಲಿ ಮಾಡ್ತೀನಿ, 1 ವರ್ಷ ಟೈಮ್ ಕೊಡು. ನಿನ್ನ 1 ವರ್ಷ ನನಗೆ ಜೀವ ಕೊಟ್ಟರೆ ಈ 1 ವರ್ಷದಲ್ಲಿ ನಿನ್ನ ಕುದುರೆನ ಆರೋ ರೀತಿಯಲ್ಲಿ ಅಕ್ಕಿ ಥರ ಆರೋ ರೀತಿಯಲ್ಲಿ ಮಾಡಿಬಿಡ್ತೇನೆ ಎಂಬುದಾಗಿ. ಸ್ವಲ್ಪ ರಾಜನಿಗೆ ಇಷ್ಟ ಆಯಿತು. ನೆಲದ ಮೇಲೆ ಕುದುರೆಯಲ್ಲಿ ಎಷ್ಟು ದಿನ ಅಂತ ಹೋಗೋದು, ಆರೋ ಕುದುರೆಯಲ್ಲಿ ಆರೋಣ ಅಂದ್ಕೊಂಡು ಇವನು ಏನು ಮಾಡ್ತಾನೆ, ಓಕೆ 1 ವರ್ಷ ಟೈಮ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ಎಲ್ಲರೂ ಕೂಡ ನಾವು ಬಂದು ಕೇಳ್ತಾ ಇದ್ದಾರೆ, ಏನಪ್ಪ ನೀವು ಹುಚ್ಚನ್ನು ಹಿಡಿದಿದೆಯಾ, ನಿನಗೆ ಕುದುರೆ ಎಂದಾದರೂ ಆರೋದನ್ನು ನೋಡಿದೀಯಾ, ಈ ಕುದುರೆ ಆರಕ್ಕೆ ಸಾಧ್ಯನಾ, ಏನು ಮಾಡಿ 1 ವರ್ಷ ಆದ್ಮೇಲೆ ಮತ್ತೆ ಇದೇ ಪರಿಸ್ಥಿತಿ ಬರಬೇಕಲ್ಲ ನೀನು ಎಂಬುದಾಗಿ ಕೇಳಿದಾಗ ಇವನು ಏನು ಉತ್ತರ ಕೊಡ್ತಾನೆ ಗೊತ್ತಾ, 1 ವರ್ಷದಲ್ಲಿ ಏನು ಬೇಕಾದ್ರೂ ಆಗ ಸಾಧ್ಯ, ರಾಜನೇ ಸಾಯ್ಬೋದು, ಕುದುರೆನೇ ಸಾಯ್ಬೋದು, ಇಲ್ಲ ನಾನೇ ಸಾಯ್ಬೋದು, ಇಲ್ಲ ಯಾರಿಗೂ ಗೊತ್ತು ಕುದುರೆ ಆರ್ಲೂ ಆಗ್ಬೋದು. ಎಂಥ ನಿರೀಕ್ಷೆ ಉಳ್ಳ ವ್ಯಕ್ತಿ ನೋಡಿ ಅವನು. ಸೊ ನಿರೀಕ್ಷೆ ಒಳ್ಳೆಯದೇ ಕೆಟ್ಟದ, ಬಟ್ ಯಾಕೆ ಅದನ್ನು ಒಂದು ಸೆರೆಗೆ ದೇವರು ಅದನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ನಾನು ಅಂದ್ಕೊಂಡ ರೀತಿಯಲ್ಲಿ ಇರಲಿಲ್ಲ ಈ ಅರ್ಥ. ಇದನ್ನು ನಾನು ಸ್ಟಡಿ ಮಾಡಿದಾಗ ಇಬ್ರಿ ಭಾಷೆಯಲ್ಲಿ ಅಲ್ಲಿ ನಿರೀಕ್ಷೆಗೆ ಉಪಯೋಗಿಸಲು ಪದನೇ ಬೇರೆ. ನಾರ್ಮಲ್ ಆಗಿ ನಿರೀಕ್ಷೆಗೆ ಉಪಯೋಗಿಸಲು ಪದ ಯಾಕಲ್ ಎಂಬುದಾಗಿ, ಬಟ್ ಇಲ್ಲಿ ಉಪಯೋಗಿಸಿರೋ ಪದ ಟಿಕ್ವೆ ಎಂಬುದಾಗಿ. ಇದನ್ನು ಪ್ರವಾದನೆ ಗ್ರಂಥದಲ್ಲಿ ಹೆಚ್ಚಾಗಿ ಉಪಯೋಗಿಸಲ್ಪಟ್ಟಿಲ್ಲ. ಇದು ಹೆಚ್ಚಾಗಿ ವಿಸ್ಡಮ್ ಲಿಟ್ರೇಚರಲ್ಲಿ ಪ್ರಾಬ್ಸ್, ಎಕ್ಲಿಯಾಸ್ಟಿಸ್ ಆ ಒಂದು ಗ್ರಂಥಗಳು ಉಪಯೋಗಿಸಲ್ಪಟ್ಟಂಥ ಪದ. ಇದೊಂದು ಒಳ್ಳೆಯ ನಿರೀಕ್ಷೆ ಇಲ್ಲ. ನಿಮ್ಮ ಒಂದು ಕೆಲವು ಟ್ರಾನ್ಸ್ಲೇಷನ್ ಸುನಿರೀಕ್ಷೆ ಅಂತ ಇರುತ್ತೆ, ಅದು ರಾಂಗ್ ಟ್ರಾನ್ಸ್ಲೇಷನ್ ಅದು. ಓಕೆ, ನಿರೀಕ್ಷೆ ಇದು ಯಾವ ರೀತಿ ನಿರೀಕ್ಷೆ ಅಂದರೆ ಇದು ಫಾಲ್ಸ್ ಹೋಪ್ಸ್, ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್. ಜನರು ತಪ್ಪಾದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಜಕರ್ಯನು ಬರೀಬೇಕಂದ್ರೆ ಹೇಳ್ತಾ ಇದ್ದಾನೆ, ನಿಮ್ಮ ರಾಜನು ನಿಮಗಾಗಿ ಬರ್ತಾ ಇದ್ದಾನೆ. ಓಕೆ, ಅವರೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ರು, ಇಸ್ರಾಯೇಲ್ ಜನರೆಲ್ಲರೂ ಕೂಡ ಏನು ಅರ್ಥ ಮಾಡ್ಕೊಂಡಿದ್ರು ಅಂದರೆ, ಒಂದು ದಿನ ಮೆಸ್ಸಿಯನು ಅರಸನಾಗಿ ಬರ್ತಾನೆ, ಕುದುರೆ ಮೇಲೆ ಬರ್ತಾನೆ, ಒಬ್ಬ ಜಯಿಸುವ ವೀರನಾಗಿ ಬರ್ತಾನೆ, ಅವರ ಶತ್ರುಗಳನ್ನೆಲ್ಲನೂ ಕೂಡ ಸೋಲಿಸಿ ಪುನಃ ಅವರನ್ನು ದಾವೀದನ ಕಾಲದಲ್ಲಿ ಯಾವ ರೀತಿಯಾಗಿ ಇಸ್ರಾಯೇಲ್ ದೇಶವು ಒಂದು ದೊಡ್ಡ ಸಾಮ್ರಾಜ್ಯವಾಗಿತ್ತೋ, ಮೆರೀತಾ ಇತ್ತೋ, ಆ ದಿನಗಳನ್ನು ಪುನಃ ದೇವರು ಹಿಂದಿರುಗಿಸ್ತಾರೆ ಎಂಬ ನಂಬಿಕೆಯಲ್ಲಿ ಇವರು ಇರ್ತಾ ಇದ್ದಾರೆ. ಆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಇಲ್ಲಿ ಏನಂತ ದೇವ್ರು ಹೇಳ್ತಾರೆ ಅವರಿಗೆ, ನೀವು ರಾಜ ಬರ್ತಾ ಇದ್ದಾನೆ, ಆದರೆ ಯಾವ ರೀತಿ ಬರ್ತಾ ಇದ್ದಾನೆ, ಕುದುರೆ ಮೇಲೆ ಬರ್ತಾ ಇಲ್ಲ. ಯಾವ್ದ ಮೇಲೆ ಬರ್ತಾ ಇರೋದು ಆತನು? ಕತ್ತೆ ಮೇಲೆ ಬರ್ತಾ ಇದ್ದಾನೆ. ಕತ್ತೆ ಎಂದಾದ್ರು ಯುದ್ಧಕ್ಕೆ ಹೋಗೋದು ನೋಡಿದ್ದೀರಾ? ಕತ್ತೆ ಅದರಲ್ಲಿ ಜನರು ಸವಾರಿಗೆ ಉಪಯೋಗಿಸ್ಕೊಳ್ತಾ ಇದ್ರು. ಆದರೆ ಯೇಸು ಸ್ವಾಮಿ ಸಮಾಧಾನ ಮಾಡೋಕ್ಕೋಸ್ಕರ ಬಂದರು. ಜನರಿಗೆ ಕನ್ಫ್ಯೂಷನ್, ಫಸ್ಟ್ ಕಮಿಂಗು ಸೆಕೆಂಡ್ ಕಮಿಂಗು, ಆ ದಿನ ಪ್ರವಾದಿಗಳಿಗೂ ಜನರಿಗೆ ಕೂಡ ಕನ್ಫ್ಯೂಷನ್ ಇತ್ತು. ಮೊದಲನೇ ಬಾರಿ ಯೇಸು ಸ್ವಾಮಿ ಬಂದಾಗ ಕತ್ತೆಯ ಮೇಲೆ ಬಂದು ಜನರ ಸಮಾಧಾನ ಮಾಡೋದಕ್ಕೋಸ್ಕರ ಯೇಸು ಸ್ವಾಮಿ ಬರ್ತಾನೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಂದರೆ, ಜನರು ಯಾವ ಒಂದು ಸೆರೆಯಲ್ಲಿದ್ದಾರೆ, ಯಾವ ನಿರೀಕ್ಷೆ ಅದು? ತಪ್ಪಾದ ನಿರೀಕ್ಷೆ. ದೇವರನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ನಿರೀಕ್ಷೆ ತಪ್ಪಾಗಿದೆ, ಅವರ ಬಯಕೆಗಳು ತಪ್ಪಾಗಿದೆ, ಅವರ ಅರ್ಥ ಮಾಡ್ಕೊಳ್ಳೋದು ತಪ್ಪಾಗಿದೆ. ಅದಕ್ಕೆ ಅಂಥ ಸೆರೆಯಲ್ಲಿರೋರಿಗೆ ದೇವರು ಹೇಳ್ತಾ ಇದ್ದಾರೆ, ನೀವು ನಿಮ್ಮ ತಪ್ಪಾದ ಯೋಚನೆಗಳಿಂದ, ತಪ್ಪಾದ ನಿರೀಕ್ಷೆಗಳಿಂದ, ತಪ್ಪಾದ ಬಯಕೆಗಳಿಂದ, ತಪ್ಪಾದ ಎದುರುನೋಡಿಕೆಗಳಿಂದ ನೀವು ಹೊರಬನ್ನಿರಿ ಎಂಬುದಾಗಿ. ದೇವರು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕಿರುವ ಹೊಸ ಕಾರ್ಯಗಳನ್ನು ಅನುಭವಿಸ್ಬೇಕಂದ್ರೆ, ಈ ವರ್ಷದಲ್ಲಿ ದೇವರು ನಿಮಗೆ ನೀಡ ಬಯಸಲಿರುವ 2ರಷ್ಟು ಆಶೀರ್ವಾದಗಳನ್ನು ಅನುಭವಿಸ್ಬೇಕಂದ್ರೆ, ನೀವು ದೇವರನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಬದಲಾಗಬೇಕು, ನಿಮ್ಮ ಪ್ರಾರ್ಥನೆ ಬದಲಾಗಬೇಕು, ನಿಮ್ಮ ಬಯಕೆಗಳು ಬದಲಾಗಬೇಕು, ದೇವರನ್ನು ನೀವು ಅರ್ಥ ಮಾಡಿಕೊಳ್ಳುವ ರೀತಿ ಬದಲಾಗಬೇಕು. ಅನೇಕರು ಅಂದ್ಕೊಳ್ತಾರೆ, ದೇವರೇ ನನ್ನ ಜೀವನದಲ್ಲಿ ಈ ರೀತಿಯಾಗಿ ಕಾರ್ಯ ಮಾಡ್ತೀಯಾ, ಈ ಸಮಯದಲ್ಲಿ ಕಾರ್ಯ ಮಾಡ್ತೀಯಾ, ಈ ಸಂದರ್ಭದಲ್ಲಿ ಕಾರ್ಯ ಮಾಡ್ತೀಯಾ ಎಂಬುದಾಗಿ ತಮ್ಮದೇ ಒಂದು ಆಸೆಗಳನ್ನು ಕಟ್ಕೊಂಡಿರ್ತಾರೆ. ಅದು ದೇವರ ಚಿತ್ತಾನುಸಾರವಾಗಿರೋದಿಲ್ಲ, ದೇವರ ವಿಧಿಗಳ ಅನುಸಾರವಾಗಿರೋದಿಲ್ಲ, ದೇವರ ಮಾರ್ಗಗಳ ಅನುಸಾರವಾಗಿರೋದಿಲ್ಲ. ಪ್ರೇರಣೆಯನ್ನು ಹೇಳ್ತಾ ಇದ್ದೇನೆ, ದೇವರು ನಿಮ್ಮ ಜೀವಿತದಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲಿ ಕಾರ್ಯ ಮಾಡುವಂಥ ದೇವರಲ್ಲ. ಒಂದು ವಿಭಿನ್ನವಾದ ರೀತಿಯಲ್ಲಿ, ವ್ಯತ್ಯಾಸವಾದ ರೀತಿಯಲ್ಲಿ, ತನ್ನದೇ ಆದ ಶೈಲಿಯ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡಲು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೇವರು ಮಾಡಿರುವ ಹೊಸ ಕಾರ್ಯಗಳನ್ನ, ಆತ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಹೊಸ ರೀತಿಯನ್ನ ನೀವು ಅನುಭವಿಸ್ಬೇಕಂದ್ರೆ, ನೀವು ದೇವರ ಬಗ್ಗೆ ಅರ್ಥ ಮಾಡ್ಕೊಂಡಿರುವ ಹಳೆಯ ವಿಧಿಗಳು ಬದಲಾಗಬೇಕಾಗಿದೆ. ಹಲ್ಲೆಲೂಯಾ. ಅನೇಕರು ದೇವ್ರ ಬಗ್ಗೆ ತಮ್ಮದೇ ಆದ ಅರ್ಥಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೈಬಲ್ ಓದ್ತಾರೆ,
ದೇವರಂದರೆ ಹೀಗೆ ಹಾಗೆ ಅಂತ ತಮ್ಮದೇ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋ ಕೇಳ್ತಾರೆ, ಯಾವುದೋ ಯೂಟ್ಯೂಬಲ್ಲಿ ಎಲ್ಲೋ ಕೇಳ್ತಾರೆ, ಇಲ್ಲ ಯಾರೊಬ್ಬರು ಬಂದು ಏನೇ ಹೇಳ್ತಾರೆ, ಓ ದೇವ್ರು ಹಿಂಗ ಹಂಗ ಎಂಬುದು ನಿಮ್ಮ ಸ್ವಂತವಾಗಿ ನಿಮ್ಮದೇ ಆದ ಅರ್ಥಗಳನ್ನು ಕಟ್ಕೊಂಡ್ಬಿಟ್ಟಿದ್ದೀರಾ. ದಯವಿಟ್ಟು ದೇವರ ವಾಕ್ಯವನ್ನು ಓದಿ. ದೇವರ ವಾಕ್ಯವನ್ನು ನೀವೇ ಓದಿ ದೇವರು ಯಾರೆಂಬುದಾಗಿ ಅರ್ಥ ಮಾಡ್ಕೊಳ್ಳಿ. ಇವ್ರ ಮೇಲೆ ನೀವು ಅವಲಂಬಿಸ್ಕೊಳ್ಬೇಡಿ. ದೇವ್ರ ನಿಮ್ಮ ಮಟ್ಟಿಗೆ ನೇರವಾಗಿ ಮಾತನಾಡಲು ಬಯಸ್ತಾ ಇದ್ದಾನೆ. ದೇವರ ಮಟ್ಟಿಗೆ ವೈಯಕ್ತಿಕವಾದ ಸಂಬಂಧ ಇಟ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾನೆ. ದೇವರ ತನ್ನ ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಪ್ರಕಟ ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾನೆ. ದೇವರ ಸನ್ನಿಹಿಕ್ಕೆ ಬನ್ನಿರಿ, ಹಿಂದಿರುಗಿ ಬನ್ನಿರಿ, ಆತನ ದುರ್ಗವಾಗಿ ಮಾಡಿಕೊಳ್ಳಿರಿ, ಮನಸ್ಸನ್ನು ಬದಲಾಯಿಸ್ಕೊಳ್ಳಿ, ಯೋಚನೆ ಬದಲಾಯಿಸ್ಕೊಳ್ಳಿ, ನಿಮ್ಮ ನಿರೀಕ್ಷೆಗಳನ್ನು ಬದಲಾಯಿಸ್ಕೊಳ್ಳಿ. ಆಗ ದೇವರು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕಿರುವ ಹೊಸ ಕಾರ್ಯಗಳನ್ನು, ಎರಡಷ್ಟು ಆಶೀರ್ವಾದಗಳನ್ನು ನಿಮ್ಮ ಜೀವನ ಅನುಭವಿಸೋಕ್ಕೆ ಸಾಧ್ಯ. ಹಾಲೆಲೂಯ, ಹಾಲೆಲೂಯ. ಜೊರಗೆ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನು ನಮಗೆ ಪಡಿಸೋಣ. ಅರ್ಥ ಆಗ್ತಾ ಇದೆಯಾ? ದೇವರು ಈ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲಿ ಕಾರ್ಯ ಮಾಡಲ್ಲ, ನೀವು ಅಂದ್ಕೊಂಡ ಸಮಯದಲ್ಲಿ ಕಾರ್ಯ ಮಾಡಲ್ಲ, ನೀವು ಬಯಸುವ ರೀತಿಯಲ್ಲಿ ಕಾರ್ಯ ಮಾಡಲ್ಲ ಆತನು. ಆದರೆ ದೇವರೇ ಸಂಪೂರ್ಣವಾಗಿ ನಿನ್ನ ಒಪ್ಪಿಸ್ಕೊಡ್ತಾ ಇದ್ದಾನೆ. ನಿನ್ನ ತಿಳುವಳಿಕೆ ಅದು ಹೆಚ್ಚಿನದು. ನೀನು ಯಾವ ರೀತಿ ನನ್ನ ಜೀವನದಲ್ಲಿ ಮಾಡೋಕ್ಕೆ ಕಾರ್ಯ ಮಾಡ್ತೀಯೋ ಅದು ಒಳ್ಳೆಯದು ಒಪ್ಪಿಕೊಂಡು ಸಂಪೂರ್ಣವಾಗಿ ನನಗೋಸ್ಕರ ಕಾದಿರ್ತೇನೆ ಎಂಬುದಾಗಿ ಯಾರು ಒಪ್ಪಿಸ್ಕೊಡ್ತೀರೋ ಅಂಥವರ ಜೀವನದಲ್ಲಿ ದೇವರು ಉನ್ನತವಾದ ಕಾರ್ಯಗಳನ್ನು ಮಾಡೋಕ್ಕೆ ಬಯಸ್ತಾನೆ. ಹಾಲೆಲೂಯ. ಅನೇಕ ನಿರಾಶೆಗೊಳಗಾಗ್ತಾರೆ. ನಾನು ಈ ರೀತಿ ಆಗುತ್ತೆ ಅಂದ್ಕೊಂಡಿದ್ದೆ, ಆಗಲಿಲ್ವಲ್ಲ, ನನ್ನ ಜೀವನ ಯಾಕೆ ಆಯಿತು, ದೇವರು ಯಾಕೆ ನಿಮ್ಮ ಪ್ರಾರ್ಥನೆ ಉತ್ತರ ಕೊಟ್ಟಿಲ್ಲ, ದೇವರು ಯಾಕೆ ಈ ರೀತಿ ಮಾಡಿಲ್ಲ ಎಂಬುದಾಗಿ ಅನೇಕರು ಚಿಂತೆಗೊಳಗಾಗ್ತಾರೆ, ನಿರಾಶೆಗೊಳಗಾಗ್ತಾರೆ. ಯಾಕೆ? ಬಿಕಾಸ್ ದ್ಯಾಟ್ಸ್ ಯುವರ್ ಓನ್ ಫುಲಿಶ್ ಹೋಪ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್. ನಿಮ್ಮ ನಿರೀಕ್ಷೆ ಅದು. ದೇವರನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಪ್ರಿಯರು. ಯು ಕೆನಾಟ್ ಪುಟ್ ಹಿಮ್ ಇನ್ಸೈಡ್ ದ ಬಾಕ್ಸ್. ದೇವರು ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಎಲ್ಲರಿಗೂ ಅನೇಕ ವಿಶ್ವಾಸಗಳಿಗೆ ಮಾತಾಡಬೇಕಂದ್ರೆ ನನಗೆ ಶಾಕ್ ಆಗುತ್ತೆ. ಅವರ ಬಯಕೆಗಳು, ಅವರ ಪ್ರಾರ್ಥನೆ ನೋಡಿದ್ರೆ ಒಂದು ನೆನಪು ಬರ್ತಾ ಇದೆ, ಹೇಳ್ಬಾರ್ದು ಗೊತ್ತಿಲ್ಲ. ಇತ್ತೀಚೆಗೆ ಅದು ನಮ್ಮ ಚರ್ಚಿಗೆ ಸಂಬಂಧಪಟ್ಟವರಲ್ಲ, ಸೊ ಕಾನ್ಫಿಡೆಂಟಾಗಿ ಹೇಳ್ತೇನೆ, ನೀವು ಯಾರು ಗೆಸ್ ಮಾಡ್ಕೊಳ್ಳೋ ಸಾಧ್ಯವಲ್ಲ. ಫಸ್ಟೇ ಡಿಸ್ಕ್ಲೇಮರ್ ಆಗಿಬಿಡ್ತೇನೆ, ನಮ್ಮ ಚರ್ಚಿಗೆ ಸಂಬಂಧಪಟ್ಟವರಲ್ಲ, ನಿಮ್ಗೆ ಯಾರೋ ಅವ್ರ ಪರಿಚಯ ಇಲ್ಲ. ಓಕೆ. ಒಬ್ಬ ಹುಡುಗ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ಏನಂತ ಅವರ ದೇವರೇ, ನನ್ನ ಜೀವನದಲ್ಲಿ ಎಂತಹ ಒಂದು ಸನ್ನಿವೇಶ ತಂದರೂ ನಾನು ನಿನ್ನ ಬಿಡಲ್ಲ, ನಾನು ನಿನ್ನ ಖಂಡಿತವಾಗಿ ನಂಬ್ತೀನಿ ಎಂಬುದಾಗಿ. ಫ್ರೆಂಡ್ಸ್ ಎಲ್ಲ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದೆ ಅಂದರೆ, ದೇವರು ಒಂದು ವೇಳೆ ಯಾವ ಹೆಂಗಸಿನ ಮೇಲೆ ಮಾನಭಂಗ ಆಗಿದೆಯೋ, ರೇಪ್ ಆಗಿದೆಯೋ, ಅಂಥ ಹೆಂಗಸ ತಂದರೂ ಕೂಡ ನಾನು ಮದುವೆ ಆಗ್ತೇನೆ, ಚೆನ್ನಾಗಿ ನೋಡ್ಕೊಳ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದ. ಇವತ್ತು ಆತ ಮದುವೆ ಆಗಿದ್ದಾನೆ. ಎಂಥ ಹೆಂಗಸ ಸಿಕ್ಕಿದೆ ಗೊತ್ತಾ ಆತನಿಗೆ? ಅವ್ನು ಬಯಸಿದಂಥ ಹೆಂಡತಿ, ಅಂದ್ಕೊಂಡಿದ್ದ ಹೆಂಡ್ತಿನೇ ಸಿಕ್ಕಿದ್ದಾರೆ. ಬಟ್ ನರಳಾಡ್ತಾ ಇದ್ದಾನೆ, ಕಷ್ಟಪಡ್ತಾ ಇದ್ದಾನೆ. ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಏನು ಪ್ರಾರ್ಥನೆ ಮಾಡ್ತಿದ್ದೇವೆ, ಈ ದೇವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೇವೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ವಾಟ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್? ಅನೇಕರಿಗೆ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಕ್ರಿಪ್ಚರ್ಸ್ ಇಸ್ ಅನಿಮಿಕ್, ತುಂಬ ವೀಕ್. ಅದಕ್ಕೋಸ್ಕರ ದೇವರನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಏನೇ ಆದರೆ ಹೋದ್ರು ನಥಿಂಗ್ ಕ್ಯಾನ್ ಚೇಂಜ್ ಮೈ ಫೇತ್ ಇನ್ ಗಾಡ್. ದೇವರ ನಂಬಿಕೆ ನಾನು ಅಂದ್ಕೊಂಡಿದ್ದೆಲ್ಲ ಏನೂ ಆಗದೆ ಹೋದರೂ ಕೂಡ. ಐ ಲವ್ ದ ಲೈಫ್ ಆಫ್ ಮೋಸಸ್. ಮೋಸೆ ಜೀವಿತ ಭಾಳ ಇಷ್ಟ. ಆತನ ಮರಣವನ್ನು ನಾನು ಬಯಸ್ತೇನೆ. ಆತನ ಕೊನೆಯದಾಗಿ ಆತ ಜೀವನದಲ್ಲಿ ಮಾಡಿದ್ದೇನು ಗೊತ್ತಾ? ದೇವರ ಕುರಿತು ಹಾಡು ಬರೀತಾ ಇದ್ದಾನೆ. ಓದ್ ನೋಡಿ. ದ ಲಾಸ್ಟ್ ಥಿಂಗ್ ಮೋಸಸ್ ಡಿಡ್ ವಾಸ್ ಕಂಪೋಸ್ ಅ ಸಾಂಗ್ ಆಫ್ ಪ್ರೈಸ್ ಆಸ್ ಹಿ ವಾಕ್ಡ್ ಇಂಟು ಹಿಸ್ ಗ್ರೇವ್ ಬೈ ಸಿಂಗಿಂಗ್. ಎಷ್ಟು ಜನ ನಿಮ್ಮ ಒಂದು ಸಾವಿನ ಕ್ಷಣದಲ್ಲಿ ಹಾಡಾಡ್ತಾ ಹೋಗಿ ಬಯಸ್ತೀರಾ? ಎಲ್ಲರಿಗೂ ಭಯ, ನನ್ನ ಸಾವು ಯಾವಾಗ ಬರುತ್ತೋ, ಸತ್ತೋಗ್ಬಿಡ್ತೀನಿ ಅನ್ನೋ. ಕ್ಯಾನ್ ಯು ಇಮ್ಯಾಜಿನ್? ಮೋಶೆಗೆ ದೇವ್ರ ಮೇಲಿದ್ದಂಥ ಪ್ರೀತಿ ಏನು, ನಂಬಿಕೆ ಏನು? ಮೋಶೆಗೆ ದೇವ್ರು ಹೇಳ್ತಾರೆ, ಮೋಶೆ ನಿನ್ನ ಸಮಯ ಬಂದ್ಬಿಟ್ಟಿದೆ, ನೀನು ಬಂದು ಈ ಬೆಟ್ಟದ ಮೇಲೆ ಬಾ. ಏನಕ್ಕೆ? ಸಾಯಕ್ಕೆ. ಆವಾಗ ಮೋಶೆ ಹಾಡಾಡ್ತಾನೆ. ಏನಂತ ಆಡ್ತಾ ಇದ್ದಾನೆ? ಗಾಡ್, ಯು ಆರ್ ಜಸ್ಟ್ ಆ್ಯಂಡ್ ಪರ್ಫೆಕ್ಟ್ ಇನ್ ಆಲ್ ಯೋರ್ ವೇಸ್. ಕೊನೆ ಹಾಡಾತಂದು, ದೇವರೇ ನೀನು ನನ್ನ ಜೀವನದಲ್ಲಿ ಮಾಡೋ ಎಲ್ಲ ಕಾರ್ಯಗಳು ಸಂಪೂರ್ಣವಾದದ್ದು, ನೀತಿವಂತನು. ಆತನ ಜೀವನದಲ್ಲಿ ಕಷ್ಟ ಇರಲಿಲ್ವಾ? ಅಂದ್ಕೊಂಡಿದ್ದಲ್ಲ ಆಯ್ತಾ? ಅರೆ, ದೇವರು ಆತನ ವಾಗ್ದಾನ ಮಾಡಲ್ಪಟ್ಟಿದ್ದ ಭೂಮಿ ಕೂಡ ಸೇರಿಸಿಲ್ಲ. ಆತನು ಕಾನಾನ್ ದೇಶಕ್ಕೆ ಕಾಲು ಕೂಡ ಇಟ್ಟಿಲ್ಲ. ಅಂದ್ಕೊಂಡಿದ್ದಾಗಿಲ್ಲ. ಕುಟುಂಬ ಜೀವಿತ ಭಾಳ ಕಷ್ಟವಾಗಿತ್ತು. 40 ವರ್ಷ ಮರುಭೂಮಿಯಲ್ಲಿ ಇಷ್ಟು ಜನರಿಗೆ ಎಷ್ಟೋ ಕಷ್ಟಪಡಬೇಕಾಯಿತು. ಆದರೂ ಕೂಡ ದಿಸ್ ಫೈನಲ್ ವರ್ಡ್ಸ್ ಆಫ್ ಹಿಸ್ ಮೌತ್ ಇಸ್, ಗಾಡ್, ಯು ಆರ್ ಜಸ್ಟ್ ಅಂಡ್ ಪರ್ಫೆಕ್ಟ್
ಇನ್ ಆಲ್ ಯುವರ್ ವೇಸ್. ಎಲ್ಲಕ್ಕೆ ಸಾಧ್ಯ ನಿಮ್ಮ ಕೈಯಲ್ಲಿ? ಯಾವಾಗಲೂ ಕೊರಗ್ತಾ ಇರ್ತೀರಾ, ಇದು ಒಂದು ಚಿಕ್ಕ ಕೆಲಸ ಸಿಕ್ಕಿಲ್ಲ, ಮದುವೆ ಆಗಿಲ್ಲ, ಅಂದ್ಕೊಂಡಿದ್ದಾಗಿಲ್ಲ. ದೇವರೇ, ಕಮಾನ್, ವಾಟ್ ಕೈಂಡ್ ಆಫ್ ಫೇತ್ ಇಸ್ ದಿಸ್? ನಿಮ್ಮ ನಂಬಿಕೆ ಎಂಥದ್ದು? ಏನಾಗಿರುತ್ತೆ ಆಗಲಿ, ಏನಾಗುತ್ತೆ? ಸತ್ರ ದೇವ್ರ ಹತ್ರ ಹೋಗ್ತೀವಿ. ಅದಕ್ಕೆ ಪೌಲ್ ಹೇಳ್ತಾನೆ ಏನಂತ, ಇಫ್ ಐ ಲಿವ್ ಇನ್ ಕ್ರೈಸ್ಟ್, ಇಫ್ ಐ ಡೈ ಇಟ್ಸ್ ಗೈನ್. ನಾನು ಜೀವಿಸೋದಾದರೆ ಕ್ರಿಸ್ತನೇ, ಸಾಯುವುದಾದರೆ ಲಾಭ. ಸಾಯುವುದು ನಷ್ಟ ಅಲ್ಲ. ಅದೇ ಎಷ್ಟು ಜನಕ್ಕೆ ನಿಮಗೆ ಲೋಕದಲ್ಲಿ 1000 ವರ್ಷ ಇರಬೇಕಂತ ಬಯಸ್ತಿರೋ ಗೊತ್ತಿಲ್ಲ ನನಗೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಕಮಿಂಗ್ ಆಫ್ ಜೀಸಸ್. ಸಮಯ ಬಲ್ಲಿ ಅಂತ ಕಾಯ್ತಾ ಇದ್ದೀನಿ ನಾನು. ಈ ಲೋಕದಲ್ಲಿರೋ ಬಡತನ, ಶೋಷಣೆ, ಈ ಒಂದು ಅತ್ಯಾಚಾರ, ಈ ಒಂದು ಹಾಗೆತನ, ಇವೆಲ್ಲ ನೋಡ್ತಾ ಇದ್ರೆ ಪ್ರತಿ ಸರಿ ನೋಡಿದಾಗ ಪ್ರಾರ್ಥನೆ ಮಾಡ್ತಾ ಇದ್ದೆ, ಕರ್ತನೇ ಬೇಗ ಬಾರಪ್ಪ ನೀನು ಅಂತ. ಈ ಲೋಕದ ಮೇಲೆ ಆಸೆ ಇಟ್ಕೊಂಡಿದ್ರೆ ಐ ಪಿಟಿ ಯು. ಈ ಲೋಕದ ಮೇಲೆ ನಂಬಿಕೆ ಇಟ್ಕೊಂಡು ಈ ಲೋಕದಲ್ಲಿ ಜೀವಿಸ್ಬೇಕಂತ ಅಂದ್ಕೊಳ್ತಾ ಇದ್ರಿ. ಯು ಡೋಂಟ್ ನೋ ವಾಟ್ ಗಾಡ್ ಹಸ್ ಪ್ರಿಪೇರ್ಡ್ ಫಾರ್ ಯು. ಆಮೇನ್, ಹಾಲೆಲೂಯಾ. ಎಲ್ಲೋ ಹೋಗ್ಬಿಟ್ಟೆ ಕೊನೆಯಲ್ಲಿ ಏನು, ಐ ವಿಲ್ ರೆಸ್ಟೋರ್ ಟು ಯು ಡಬಲ್. ಕೊನೆಯದಾಗಿ ಹೇಳಿ, ನೀವು ಹಿಂದಿರುಗಿ ನನ್ನ ದುರ್ಗಕ್ಕೆ ಬಂದರೆ ಐ ವಿಲ್ ರೆಸ್ಟೋರ್ ಟು ಯು ಡಬಲ್. ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು. ಹಾಲೆಲೂಯಾ. ಈ ವರ್ಷವು ನೀವು ದೇವರ ಕಡೆಗೆ ಹಿಂದಿರುಗಿ ಬರುವುದಾದರೆ, ನಿಮ್ಮ ಸಂಬಂಧದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯದಲ್ಲಿ, ನಂಬಿಕೆಯಲ್ಲಿ ನೀವು ಈ ಕ್ಷಣದಲ್ಲಿ ತೀರ್ಮಾನ ಮಾಡಿಕೊಂಡು, ದೇವರೇ ನಿನ್ನ ಕಡೆಗೆ ಸಂಪೂರ್ಣವಾಗಿ ನಾನು ಹಿಂದಿರುಗುತ್ತೇನೆಂಬುದಾಗಿ ಆತನನ್ನು ಆಶ್ರಯಿಸಿಕೊಂಡು, ನಿಮ್ಮ ಸುರಕ್ಷತೆ ಆತನನ್ನೇ ದುರ್ಗವಾಗಿ ಮಾಡಿಕೊಂಡು ನೀವು ಬರುವುದಾದರೆ ಇದು ಖಂಡಿತವಾಗಿ ನಡೆಯುತ್ತೆ, ಸುಮ್ಮನೆ ನಡೆಯಲ್ಲ. ಪಾಸ್ಟ್ ಹೇಳ್ಬಿಟ್ರು, ವಾಕ್ಯ ಬಂತು, ಫಸ್ಟ್ ಯಾಕೆ ಏನೂ ಆಗಿಲ್ಲ ಅಂದರೆ ಯು ಆರ್ ದ ಪ್ರಾಬ್ಲಮ್, ನಾನಲ್ಲ. ನಾನು ದೇವ್ರೇನು ಹೇಳಿದ ಹೇಳ್ಬಿಟ್ಟಿದ್ದೀನಿ. ಯಾರು ನಂಬ್ತಾರೋ ಅದ್ರ ಜೊತೆ ನಡೆಯುತ್ತೆ, ನಡೆದಿಲ್ಲ ಅಂದರೆ ನಿಮ್ಮದು. ಹಾಲೆಲೂಯಾ, ಹಾಲೆಲೂಯಾ. ನಾನು ನಿಮ್ಮ ಪ್ರೀತಿಸ್ತಾನೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಡೋಂಟ್ ವರಿ, ಅದು ಕೋಪ ಇಲ್ಲ ನನಗೆ. ಬಟ್ ಐ ವಾಂಟ್ ಟು ಚಾಲೆಂಜ್ ಯು. ಐ ಚಾಲೆಂಜ್ ಯು. ಇದ್ದಾಗೆ ಇರೋಕ್ಕೆ ಬಯಸಬೇಡಿ. ಯು ಹ್ಯಾವ್ ಟು ಚೇಂಜ್. ಪಕ್ಕದಲ್ಲಿ ಹೇಳಿ ಬದಲಾಗಿ ಅಂತ. ಇದ್ದಂಗೆ ಇದ್ದರೆ ಹಂಗೆ ಇರ್ತೀರ ನೀವು. ಮುಂದೆ ಬರಬೇಕಂದ್ರೆ ಬದಲಾಗಬೇಕು. ಹಾಲೆಲೂಯಾ. ಗಾಡ್ ವಾಂಟ್ಸ್ ಟು ರೆಸ್ಟೋರ್ ಯು ಡಬಲ್. ನೀವೇನೆಲ್ಲ ಕಳ್ಕೊಂಡಿದ್ದೀರೋ, ನಿಮ್ಮ ಜೀವನದಲ್ಲಿ ಏನೆಲ್ಲ ಕಳ್ಕೊಂಡಿದ್ದೀರೋ, ದೇವರೊಟ್ಟಿಗೆ ಸಂಬಂಧ ಕಳ್ಕೊಂಡಿರ್ಬೋದು, ನಿಮ್ಮ ಅಭಿಷೇಕ ಕಳ್ಕೊಂಡಿರ್ಬೋದು, ನಿಮ್ಮ ಕರೆಯುವಿಕೆ ಕಳ್ಕೊಂಡಿರ್ಬೋದು, ಏನೆಲ್ಲ ನೀವು ಕಳ್ಕೊಂಡಿದ್ರೆ ಅನಿಸ್ತಾ ಇದೆಯೋ, ಹಣಕಾಸು ಕಳ್ಕೊಂಡಿರ್ಬೋದು, ಸಂಬಂಧಗಳು ಕಳ್ಕೊಂಡಿರ್ಬೋದು, ಸಮಯ ಕಳ್ಕೊಂಡಿರ್ಬೋದು, ಅನೇಕ ವಿಷಯಗಳಿಗೋಸ್ಕರ ಕೊರಗ್ತಾ ಇರ್ಬೋದು, ಇವೆಲ್ಲ ಕಳ್ಕೊಂಬಿಟ್ನೇ ಅಂತ. ಬಟ್ ಐ ವಾಂಟ್ ಟು ಪ್ರಾಫೆಸೈ ಆನ್ ಯು. ಐ ವಾಂಟ್ ಟು ಡಿಕ್ಲೇರ್, ದೇವರಿಗೆ ಬಳಿಗೆ ಹಿಂದಿರುಗಿ ಬರುವಾಗ ದೇವರು ನಿಮಗೆ 2ರಷ್ಟು ಅವುಗಳನ್ನು ಹಿಂದಿರುಗಿಸಲು ಸಾಧ್ಯ. ಹಾಲೆಲೂಯಾ. ಎಲ್ಲ ಕಡೆ ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಶಕಾಲ ರಾಬ ಸಂದರೋಬು. ಎಲ್ಲ ಕೂಡ ಒಂದು ನಿಮಿಷ ಕೇಳಿದಂಥ ಮಾತುಗಳಿಗೆ ನಾವು ಒಪ್ಪಿಸ್ಕೊಡುವಂಥರಾಗೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಒಂದು ತೀರ್ಮಾನ ತೆಗೆದುಕೊಳ್ಳಿ. ಕೇವಲ ದೇವ್ರ ವಾಕ್ಯ ಕೇಳೋದ್ರಿಂದ ಏನೂ ಆಗಲ್ಲ. ಏನಾದರೂ ತೀರ್ಮಾನ ತಗೊಳ್ಳಿ ಇವತ್ತು. ಮೇಕ್ ಎ ಡಿಸಿಷನ್. ತೀರ್ಮಾನ ತೆಗೆದುಕೊಳ್ಳಿ. ದೇವರೇ, ನಾನು ಇದ್ದ ಹಾಗಿರೋಕ್ಕೆ ಬಯಸೋದಿಲ್ಲ. ನಾನು ತಿರ್ಗಾ ನಿನ್ನ ಬಳಿಗೆ ಹಿಂದಿರುಗಿ ಬರ್ತೇನೆ, ದುರ್ಗಕ್ಕೆ ಹಿಂದಿರುಗಿ ಬರ್ತೇನೆ, ನಿನ್ನ ಕಡೆಗೆ ಹಿಂದಿರುಗಿ ಬರ್ತೇನೆ. ನನ್ನ ಫಾಲ್ಸ್ ಹೋಪ್ಸ್, ನನ್ನೆಲ್ಲ ತಪ್ಪಾದ ನಿರೀಕ್ಷೆಗಳಿಂದ ಹೊರ ಬರ್ತಾ ಇದ್ದೆ. ನಾನು ತಪ್ಪಾದ ನಿರೀಕ್ಷೆಯ ಸೆರೆಮನೆ ಒಳಗಿಂದ, ನಾನೊಂದು ಸೆರೆಮನೆ, ಅನೇಕರು ಸೆರೆಮನೆಯಲ್ಲಿದ್ದೀರಾ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಒಂದು ಸೆರೆಮನೆಯಲ್ಲಿ ಜೀವಿಸ್ಕೊಂಡ್ಬಿಟ್ಟಿದ್ದ, ನಿಮ್ಮದೇ ಯೋಚನೆಗಳಲ್ಲಿ, ನಿಮ್ಮದೇ ಬಯಕೆಗಳಲ್ಲಿ, ನಿಮ್ಮದೇ ಎದುರು ನೋಡುವಿಕೆಗಳಲ್ಲಿ ನೀವು ಸೆರೆಮನೆಯಲ್ಲಿದ್ದೀರಾ. ಹೊರಬರ್ಬೇಕು ಈ ನಿಮಿಷದಲ್ಲಿ. Come out of your prison of false hope, false expectation. ದೇವರ ಕಡೆ ಒಪ್ಪಿಸಿಕೊಡಿ. ದೇವರ ಜೊತೆ ಕಾರ್ಯ ಮಾಡಿ ಎಂಬುದನ್ನು ಕೇಳೋಣ. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥಿಸಿ. ಈ ನಿಮಿಷ ಎಲ್ಲರೂ ಕೂಡ ದೇವರೊಟ್ಟಿಗೆ ಪ್ರಾರ್ಥಿಸುವಂಥ ಸಮಯ, ದೇವರೊಟ್ಟಿಗೆ ಮಾತನಾಡುವಂಥ ಸಮಯ. ಇಲ್ಲಿವರೆಗೆ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದಾನೆ. ಈಗ ದೇವರೊಟ್ಟಿಗೆ ನೀವು ಮಾತನಾಡುವಂಥ ಸಮಯ, ನಿಮ್ಮನ್ನು ನೀವು ಒಪ್ಪಿಸಿಕೊಡುವಂಥ ಸಮಯ.
Hallelujah. ಸಾಯಬೇಕು ದೇವ, ಸಹಾಯ ಮಾಡು ದೇವ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಾಯಬೇಕು ದೇವ, ಸಹಾಯ ಮಾಡು ದೇವ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ನಿನ್ ಬಲದಿಂದ ಎಲ್ಲ ಸಾಧ್ಯ, ನಿನ್ ಬಲದಿಂದ ಎಲ್ಲ ಸಾಧ್ಯ. ಸ್ವಯ ಬಲದಿ ನನ್ನಿಂದೇನು ಆಗದು, ಯಾವ ತಡೆಯೂ ನಾನು ದಾಟಲಾರೆನು. ಸ್ವಯ ಬಲದಿ ನನ್ನಿಂದೇನು ಆಗದು, ಯಾವ ತಡೆಯನ್ನು ನಾನು ದಾಟಲಾರೆನು. ಕರುಣೆಯೋ ಐಶ್ವರ್ಯನೇ, ನಾನಿನ್ನನ್ನೇ ದೃಷ್ಟಿಸುವೆ. ಕರುಣೆಯು ಐಶ್ವರ್ಯನೇ, ನಾನಿನ್ನನ್ನೇ ದೃಷ್ಟಿಸುವೆ. ಸಾಗಬೇಕು ದೇವಾ, ಸಹಾಯ ಮಾಡು ದೇವ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಾಗಬೇಕು ದೇವ, ಸಹಾಯ ಮಾಡು ದೇವ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ನಿನ್ ಬಲದಿಂದ ಎಲ್ಲ ಸಾಧ್ಯ, ನಿನ್ ಬಲದಿಂದ ಎಲ್ಲ ಸಾಧ್ಯ. ಬಲವು ನನ್ನ ಗೆಲ್ಲುತ್ತಿದೆ, ನಿನ್ನ ಆತ್ಮದಿ ನನ್ನ ಬಲಪಡಿಸು. ಪ್ರಾರ್ಥಿಸುವಂತರಾಗೋಣ. ಶರೀರ ಭಾವವು Hallelujah. ನನ್ನ ಗೆಲ್ಲುತ್ತಿದೆ, Hallelujah. ಆತ್ಮದಿ ನನ್ನ ಬಲಪಡಿಸು. ಕರುಣೆಯು ಐಶ್ವರ್ಯನೇ, ನಾನಿನ್ನನ್ನೇ ದೃಷ್ಟಿಸುವೆ. ಕರುಣೆಯು ಐಶ್ವರ್ಯನೇ, ನಾನಿನ್ನನ್ನೇ ದೃಷ್ಟಿಸುವೆ. ಸಾಗಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಾಗಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ಸಾಗಬೇಕು ದೇವಾ, ಸಹಾಯ ಮಾಡು ದೇವಾ, ನನ್ನಿಂದಾಗದು ನಿನ್ನಿಂದ ಸಾಧ್ಯ. ನಿನ್ ಬಲದಿಂದ ಎಲ್ಲ ಸಾಧ್ಯ. ಎಲ್ಲ ಕ್ರಮ ಕೈಗಳನ್ನು ಮೇಲೆ ಕೆತ್ತೋಣ. ಸಂಪೂರ್ಣವಾಗಿ ನಾವೇ ದೇವರ ಕಡೆಗೆ ನಮ್ಮ ಕೈಗೆ ಒಪ್ಪಿಸಿಕೊಡೋಣ. ಹೇಳಿ, ಕರ್ತನೆ, ವರ್ಷದ ಎಲ್ಲಾ ದಿನಗಳು ನನ್ನ ಕೈಗೆ ಸಂಪೂರ್ಣವಾಗಿ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ. ನೀನೇ ನನ್ನ ಸಹಾಯವು, ನನ್ನ ಬಲವು, ನನ್ನ ನಿರೀಕ್ಷೆ. ನನ್ನ ಸ್ವಂತ ಜ್ಞಾನದ ಮೇಲೆ, ಸ್ವಂತ ಬಲದ ಮೇಲೆ ನಾನು ಆತುಕೊಳ್ಳುವುದಿಲ್ಲ ಕರ್ತನೆ, ನಿನ್ನ ಸಂಪೂರ್ಣವಾಗಿ ಆತುಕೊಳ್ತೇನೆ. ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನಾದ ನಮ್ಮ ಪರಲೋಕದ ದೇವರೇ, ಮುಂಜಾನೆ ವೇಳೆಯಲ್ಲಿ ಕರ್ತನೆ, ನಿನ್ನ ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿರೋದಕ್ಕೋಸ್ಕರ ಸ್ತೋತ್ರ. ನಮ್ಮೊಟ್ಟಿಗೆ ನೀನು ಮಾತನಾಡೋದಕ್ಕೋಸ್ಕರ ಸ್ತೋತ್ರ. ಇಲ್ಲಿ ನಿಂತಿರುವ ಪ್ರತಿಯೊಬ್ಬರನ್ನ ಕುರಿತು ನಿನ್ನ ವಾಕ್ಯವನ್ನ
ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಕುರಿತು ನೀಟ್ಟಿರುವ ಉನ್ನತವಾದ ಯೋಜನೆಗಳಿಗೋಸ್ಕರ ಸ್ತೋತ್ರ. ಈ ವರ್ಷದಲ್ಲಿ ಕರ್ತನೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಅದ್ಭುತವಾದ, ಆಶ್ಚರ್ಯಕರವಾದ, ಮಹತ್ಕರವಾದ ಕಾರ್ಯಗಳನ್ನು ನೀನು ಮಾಡುತ್ತೆ ಎಂಬುದಾಗಿ ನಾವು ನಂಬುತ್ತೇವೆ. ಕರ್ತನೆ, ಕೇಳಿದ ವಾಕ್ಯದ ಅನುಸಾರವಾಗಿ ನಾವು ನಮ್ಮ ನಿರೀಕ್ಷೆಯ ಸೆರೆಮನೆಯಿಂದ, ತಪ್ಪಾದ ನಿರೀಕ್ಷೆಯ ಸೆರೆಮನೆಯಿಂದ ಹೊರಗೆ ಬಂದು ಕರ್ತನೆ, ನಾವು ನಿಮಗೆ ಷರತ್ತುಗಳನ್ನು ಹಾಕುವುದು ಬದಲಾಗಿ ನಾವು ನಮಗಿಷ್ಟ ಬಂದ ರೀತಿಯಲ್ಲಿ ನೀನು ಕಾರ್ಯ ಮಾಡಬೇಕೆಂಬುದಾಗಿ ನಿನಗೆ ಹೇಳುವುದನ್ನು ಬಿಟ್ಟು ಕರ್ತನೆ, ನೀನು ಮಾಡುವ ರೀತಿಯನ್ನು, ಮಾರ್ಗಗಳನ್ನು ನಾವು ಅರ್ಥ ಮಾಡಿಕೊಂಡು ನಿನಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವ ಮನಸ್ಥಿತಿಯನ್ನು ಪ್ರತಿಯೊಬ್ಬರು ಕೂಡ ನೀಡಬೇಕನ್ನು ಬಯಸ್ತೇವೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕರ್ತನೆ ದ್ವಿಗುಣವಾದ ಆಶೀರ್ವಾದಗಳು ತಮ್ಮ ವೈಯಕ್ತಿಕ ಜೀವನದಲ್ಲಿ, ಆತ್ಮಿಕ ಜೀವನದಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಹಣಕಾಸಿನಲ್ಲಿ, ವ್ಯಾಪಾರದಲ್ಲಿ, ಆರೋಗ್ಯದಲ್ಲಿಯೂ ಪ್ರತಿಯೊಂದರಲ್ಲೂ ಕೂಡ ಕರ್ತನೆ ನೀನು ನೀಡ ಬಯಸಲಿರುವ ದ್ವಿಗುಣವಾದ ಆಶೀರ್ವಾದವು ಪ್ರತಿಯೊಬ್ಬರ ಮೇಲೆ ಬರಲಿ ಎಂಬುದನ್ನು ಪ್ರಾರ್ಥನೆ ಮಾಡ್ತಿದ್ದೇವೆ. ಯಾವುದೇ ಕೂಡ ತಡೆ ಮಾಡದಿರಲಿ ಕರ್ತನೆ. ಎಲ್ಲ ಸ್ತುತಿ ಘನ ಮಹಿಮೆಯನ್ನ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸುವಿನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಮ್ಮೆಲ್ಲರ ಸಂಗಡ ಯಾವಾಗಲಿರಲಿ. ಎಲ್ಲರ ಜೋರಾಗಿ ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ವಿಶ್ ಯು ಆಲ್ ಅ ಬ್ಲೆಸ್ಸೆಡ್ ವೀಕ್. ಗಾಡ್ ಬ್ಲೆಸ್ ಯು.